ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವ್ದು ಅಂತಂದ್ರೆ, ಮೊದಲನೇದು ಎನ್ಹ್ಯಾನ್ಸಿಂಗ್ ಗವರ್ನೆನ್ಸ್ ಥ್ರೂ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, GS2 GS3 ಗವರ್ಮೆಂಟ್ ಪಾಲಿಸೀಸ್ ಮತ್ತು ಇ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತ ವಿಷಯ. ನಂತರ ದ ಕೊಲೇಜಿಯಂ ಸಿಸ್ಟಮ್ ಅಂಡ್ ರೀಸೆಂಟ್ ಚೇಂಜಸ್, ಇದು GS2 ಜುಡಿಷಿಯರಿಗೆ ಸಂಬಂಧಪಟ್ಟಂತ ವಿಷಯ. ನಂತರ ಫಿಲಿಮ್ಸ್ಗಾಗಿ ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್, ಅಲಕ್ನಂದಾ ರಿವರ್, ಭಾರತ್ ಪೋಲ್ ಪೋರ್ಟಲ್, ವೆಂಬನಾಡ್ ಲೇಕ್ ಅಂಡ್ ಹ್ಯೂಮನ್ ಮೆಟಾನ್ಯೂಮೋ ವೈರಸ್, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಎನ್ಹ್ಯಾನ್ಸಿಂಗ್ ಗವರ್ನೆನ್ಸ್ ಥ್ರೂ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್. ಏನು ಕಂಟೆಕ್ಸ್ಟ್, ಏನು ಸಂದರ್ಭ ಏನಂತಂದ್ರೆ, ಇಂಡಿಯಾ ಇಸ್ ಅಂಡರ್ ಗೋಯಿಂಗ್ ಅ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇನ್ ಗವರ್ನೆನ್ಸ್ ಟು ಇಂಪ್ರೂವ್ ಪಬ್ಲಿಕ್ ಸರ್ವಿಸಸ್ ಅಂಡ್ equip ಗವರ್ಮೆಂಟ್ ಎಂಪ್ಲಾಯೀಸ್ ವಿತ್ ಡಿಜಿಟಲ್ ಸ್ಕಿಲ್ಸ್. ನಿಮಗೆಲ್ಲ ತಿಳಿದಿರುವ ಹಾಗೆ ಜಾಗತಿಕವಾಗಿ ಡಿಜಿಟಲ್ ಕ್ಷೇತ್ರದ ಮೂಲಕ ಪ್ರತಿಯೊಂದು ದೇಶ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈಗ ಅದೇ ರೀತಿ ಭಾರತವು ಸಹ ಡಿಜಿಟಲ್ ವ್ಯವಸ್ಥೆಗಳನ್ನು ಉಪಯೋಗಿಸಿಕೊಂಡು ತನ್ನ ಆಡಳಿತವನ್ನ ಇನ್ನಷ್ಟು ಸುಧಾರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದಕ್ಕೆ ಏನಾಗಬೇಕು? ಮೊದಲು ಗೌರ್ಮೆಂಟ್ ಎಂಪ್ಲಾಯಿಗಳನ್ನ, ಬೇರೆ ಬೇರೆ ಸರ್ಕಾರದ ಕೆಲಸಗಾರರನ್ನ, ಅಧಿಕಾರಿಗಳನ್ನ ಡಿಜಿಟಲ್ ಸ್ಕಿಲ್ಗಳಿಗೆ ಅವರನ್ನ ತಯಾರು ಮಾಡಬೇಕು. This shift aims to make governance more transparent, efficient and citizen friendly. ಈ ಒಂದು ಶಿಫ್ಟ್ ಮಾಡೋದ್ರಿಂದ ಮೊದಲೇ ಇದ್ದ ಕಾಗದ ಪತ್ರದ ವ್ಯವಸ್ಥೆಯಿಂದ ಡಿಜಿಟಲ್ ವ್ಯವಸ್ಥೆಗೆ ಒಂದು ಶಿಫ್ಟ್ ಆಗೋದ್ರಿಂದ ಹೆಚ್ಚು ಪಾರದರ್ಶಕತೆ ಬರುತ್ತೆ ಮತ್ತು ಇನ್ನಷ್ಟು ದಕ್ಷತೆ ಇದರಿಂದ ಸಾಧ್ಯ ಆಗುತ್ತೆ. ಅದೇ ರೀತಿ ಜನರಿಗೂ ಸಹ ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಇಂಡಿಯಾಸ್ ಡಿಜಿಟಲ್ ಗವರ್ನೆನ್ಸ್ ಜರ್ನಿ, ಭಾರತದ ಡಿಜಿಟಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಆಡಳಿತದಲ್ಲಿ ಯಾವ್ಯಾವ ಕ್ರಮಗಳಿತ್ತು ಅಂತ ನೋಡೋದಾದ್ರೆ, ದ ಫೋಕಸ್ ಇಸ್ ಆನ್ ಯೂಸಿಂಗ್ ಟೆಕ್ನಾಲಜಿ ಟು ಡೆಲಿವರ್ ಬೆಟರ್ ಸಿಟಿಸನ್ ಸರ್ವಿಸಸ್. ಮುಖ್ಯವಾಗಿ ಒಂದು ಜರ್ನಿ ಹೇಗಿದೆ ಅಂತಂದ್ರೆ, ಮೊದಲು ಫೋಕಸ್ ಯಾವುದ್ರ ಮೇಲೆ? ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಜನರಿಗೆ ಉತ್ತಮವಾದ ಸೇವೆಗಳನ್ನು ಒದಗಿಸುವುದು ಇದರ ಗುರಿ. ಸಕ್ಸಸ್ ರಿಲೈಸ್ ಆನ್ ಗವರ್ಮೆಂಟ್ ಎಂಪ್ಲಾಯೀಸ್ ಲರ್ನಿಂಗ್ ಅಂಡ್ ಅಡಾಪ್ಟಿಂಗ್ ಟು ಡಿಜಿಟಲ್ ಟೂಲ್ಸ್. ಮುಖ್ಯವಾಗಿ ಇದರ ಸಕ್ಸಸ್ ಯಾವುದ್ರ ಮೇಲೆ ನಿರ್ಧಾರವಾಗುತ್ತೆ ಅಂತಂದ್ರೆ, ಈಗಿರೋ ಗವರ್ಮೆಂಟ್ ಎಂಪ್ಲಾಯಿಗಳು ಸರಿಯಾಗಿ ಈ ಒಂದು ಡಿಜಿಟಲ್ ಸ್ಕಿಲ್ಗಳನ್ನ ಎಷ್ಟು ಬೇಗ ಕಲಿತಾರೆ ಮತ್ತೆ ಹೇಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಡಿಜಿಟಲೈಸೇಷನ್ ಪರಿಣಾಮ ನಿಂತಿದೆ. ಗವರ್ನೆನ್ಸ್ ಇನ್ವಾಲ್ವ್ಸ್ ಡಿಸಿಷನ್ಸ್ ಮೇಡ್ ಬೈ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಇನ್ಕ್ಲೂಡಿಂಗ್ ಗವರ್ನೆಂಟ್ ಬಾಡೀಸ್, NGOs ಅಂಡ್ ಲೋಕಲ್ ಕಮ್ಯುನಿಟಿ ಲೀಡರ್ಸ್. ಮುಖ್ಯವಾಗಿ ಗವರ್ನೆನ್ಸ್ ಯಾವ್ದ್ಯಾವ್ದನ್ನ ಒಳಗೊಂಡಿದೆ? ಗವರ್ಮೆಂಟಿನ ಬೇರೆ ಬೇರೆ ಸಂಸ್ಥೆಗಳು, ಮತ್ತೆ NGOಗಳು, ಮತ್ತೆ ಲೋಕಲ್ ಕಮ್ಯುನಿಟಿ ಲೀಡರ್ಗಳು, ಈ ಎಲ್ಲವನ್ನ ಒಳಗೊಂಡಿದೆ ಈ ಗವರ್ಮೆಂಟ್. ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ ಈ ಡಿಜಿಟಲೈಸೇಷನ್ ಅನ್ನು ತರಬೇಕು ಅನ್ನೋದು ಈಗಿನ ಮುಖ್ಯವಾದ ಉದ್ದೇಶ. ಹಾಗಾದ್ರೆ ಹೌ ಡಿಜಿಟಲ್ ಟೂಲ್ಸ್ ಆರ್ ಇಂಪ್ರೂವಿಂಗ್ ಗವರ್ನೆನ್ಸ್, ಹೇಗೆ ಇಂತಹ ಡಿಜಿಟಲ್ ಟೂಲ್ಗಳು, ಸಾಧನಗಳು ಆಡಳಿತವನ್ನು ಸುಧಾರಿಸುತ್ತವೆ? ಮೊದಲನೇದು ಬೆಟರ್ ಡಿಸಿಷನ್ ಮೇಕಿಂಗ್. ಡಿಜಿಟಲ್ ಟೂಲ್ಸ್ ಹೆಲ್ಪ್ ಇನ್ ಅನಲೈಸಿಂಗ್ ಡೇಟಾ ಅಂಡ್ ಮೇಕಿಂಗ್ ಮೋರ್ ಇನ್ಫಾರ್ಮ್ಡ್ ಡಿಸಿಷನ್. ಅಂದ್ರೆ ಈ ಒಂದು ಡಿಜಿಟಲ್ ಸಾಧನಗಳನ್ನ ಉಪಯೋಗಿಸ್ಕೊಂಡು ನಮಗೆ ಹೆಚ್ಚಿನ ನಿಖರವಾದ ಮಾಹಿತಿ ದೊರೆಯುತ್ತೆ. ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ, ಒಂದು ರೋಗ ಬಂದಿದೆ ಅಂತ ಆದ್ರೆ ಯಾವ ಪ್ರದೇಶದಲ್ಲಿ ಆ ರೋಗ ಹರಡ್ತಾ ಇದೆ, ಯಾವ ಪ್ರದೇಶಕ್ಕೆ ಹೆಚ್ಚು ರೀತಿಯ ವೈದ್ಯರ ಅವಶ್ಯಕತೆ ಇದೆ, ಎಲ್ಲ ಒಂದು ವಿವರಗಳಿದ್ರೆ ನಾವು ಉತ್ತಮವಾದ ಪಾಲಿಸಿಗಳನ್ನ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿಗೊಳಿಸಬಹುದು. ನಂತರ ಇನ್ಕ್ರೀಸ್ಡ್ ಎಫಿಷಿಯನ್ಸಿ. ಟೆಕ್ನಾಲಜಿ ಸ್ಪೀಡ್ಸ್ ಅಪ್ ಪ್ರೊಸೆಸಸ್, ರೆಡ್ಯೂಸಿಂಗ್ ಡಿಲೇಸ್ ಅಂಡ್ ಪೇಪರ್ ವರ್ಕ್. ಮುಖ್ಯವಾಗಿ ತಂತ್ರಜ್ಞಾನಗಳಿಂದ ಏನಾಗುತ್ತೆ ಅಂತಂದ್ರೆ, ಬಹಳ ವೇಗವಾಗಿ ಬೇರೆ ಬೇರೆ ಕಾರ್ಯಗಳನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ತಡವಾಗೋದು, ಡಿಲೇ ಆಗೋದು ಕಡಿಮೆ ಆಗುತ್ತೆ. ಮತ್ತೆ ಪೇಪರ್ ವರ್ಕ್, ಮುಖ್ಯವಾಗಿ ಬೇರೆ ಬೇರೆ ಪೇಪರ್ಗಳ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪೇಪರ್ಗೆ ಸಹಿ ಮಾಡಬೇಕು ಮುಂತಾದ ಹಲವಾರು ಕ್ರಮಗಳಿರುತ್ತಲ್ವಾ, ಎಲ್ಲ ಪೇಪರ್ ವರ್ಕ್ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಗ್ರೇಟರ್ ಟ್ರಾನ್ಸ್ಪರೆನ್ಸಿ. ಡಿಜಿಟಲ್ ಸಿಸ್ಟಮ್ಸ್ ಮೇಕ್ ಗವರ್ಮೆಂಟ್ ಆಕ್ಷನ್ಸ್ ಮೋರ್ ಓಪನ್ ಅಂಡ್ ಅಕೌಂಟೇಬಲ್. ಈ ಡಿಜಿಟಲ್ ವ್ಯವಸ್ಥೆಗಳಿಂದಾಗಿ ಸರ್ಕಾರದ ಎಲ್ಲ ಒಂದು ಆಕ್ಷನ್ಗಳು, ಆ ಸರ್ಕಾರದ ಎಲ್ಲ ಕಾರ್ಯಗಳಿಗೆ ಹೆಚ್ಚು ಪಾರದರ್ಶಕತೆ ಬರುತ್ತೆ ಮತ್ತು ಸರ್ಕಾರದ ಹೊಣೆಗಾರಿಕೆಯೂ ಸಹ ಇದರಿಂದ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಕೀ ಇನಿಷಿಯೇಟಿವ್ಸ್ ಇನ್ ಡಿಜಿಟಲ್ ಗವರ್ನೆನ್ಸ್. ಭಾರತದಲ್ಲಿ ಡಿಜಿಟಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ಕೆಲವು ಇನಿಷಿಯೇಟಿವ್ಗಳು, ಯಾವ್ಯಾವ ಕ್ರಮಗಳಿದೆ ಅಂತ ನೋಡೋದಾದ್ರೆ, ಐಗಾಟ್ ಕರ್ಮಯೋಗಿ, ಇದನ್ನ 2020ರಲ್ಲಿ ಲಾಂಚ್ ಮಾಡಿದ್ರು. ಇಟ್ಸ್ ಅನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಪ್ರೊವೈಡಿಂಗ್ ಟ್ರೈನಿಂಗ್ ಇನ್ ಡೇಟಾ ಅನಾಲಿಸಿಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಡಿಜಿಟಲ್ ಟೂಲ್ಸ್. ಇದೇನ್ ಮಾಡುತ್ತೆ? ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಇದರಲ್ಲಿ ಡೇಟಾ ಅನಾಲಿಸಿಸ್ ಅಂದ್ರೆ ಮಾಹಿತಿಯ ವಿಶ್ಲೇಷಣೆಗೆ ಸಂಬಂಧಪಟ್ಟ ಹಾಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ, ಮತ್ತೆ ಬೇರೆ ಬೇರೆ ಡಿಜಿಟಲ್ ಸಾಧನಗಳಿಗೆ ಸಂಬಂಧಪಟ್ಟ ಹಾಗೆ
ಈ ಒಂದು ಐಗಾಟ್ ಕರ್ಮಯೋಗಿಯಲ್ಲಿ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ. ಇಟ್ ಆಫರ್ಸ್ ಪರ್ಸನಲೈಸ್ಡ್ ಲರ್ನಿಂಗ್ ಪಾತ್ಸ್. ಪರ್ಸನಲೈಸ್ ಅಂತಂದ್ರೆ ಈಗ ಇಬ್ಬರು ಇದ್ದಾರೆ ಅಂತ ಇಟ್ಕೊಳ್ಳಿ, ಒಬ್ಬರಿಗೆ ಈ ಒಂದು ಸೈನ್ಸ್ ಬಗ್ಗೆ ಅಥವಾ ಡಿಜಿಟಲ್ ಟೆಕ್ನಾಲಜಿ ಬಗ್ಗೆ ಏನೂ ಗೊತ್ತಿಲ್ಲ, ಅವರಿಗೆ ಪ್ರತಿಯೊಂದನ್ನು ಮೊದಲಿಂದ ಹೇಳ್ಕೊಡ್ಬೇಕಾಗುತ್ತೆ. ಇನ್ನೊಬ್ಬರಿಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಅವರಿಗೆ ಇಷ್ಟೆಲ್ಲ ವಿವರಗಳು ಬೇಕಿಲ್ಲ, ಮುಖ್ಯವಾಗಿ ಏನು ತಾನು ಕಲಿಬೇಕು ಅನ್ನೋದು ಅವರಿಗೆ ಗೊತ್ತಿದ್ರೆ ಸಾಕು. ಪರ್ಸನಲೈಸ್ ಅಂತಂದ್ರೆ ಇವರಿಗೆ ಎಷ್ಟು ಬೇಕೋ ಅದನ್ನ ಇವರಿಗೆ ಕೊಡೋದು. ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಅವರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ಕೊಡೋದು ಪರ್ಸನಲೈಸ್ ಆಗಿ. ಆ ಒಂದು ವ್ಯವಸ್ಥೆಯನ್ನ ಈ ಐಗಾಟ್ ಕರ್ಮಯೋಗಿಯ ಮೂಲಕ ಮಾಡಬಹುದು. ಫಾರ್ ಗವರ್ಮೆಂಟ್ ಎಂಪ್ಲಾಯೀಸ್ ಟು ಕಂಟಿನ್ಯೂಲಿ ಅಪ್ಗ್ರೇಡ್ ದೇರ್ ಸ್ಕಿಲ್ಸ್. ಇರೋ ಸ್ಕಿಲ್ ಅನ್ನ ಅಥವಾ ಬೇರೆ ಸ್ಕಿಲ್ ಅನ್ನ ಹೊಂದಲಿಕ್ಕೆ ಅಥವಾ ಒಂದು ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಸಹ ಅವರದೇ ಆದ, ಪ್ರತಿಯೊಬ್ಬರಿಗೂ ಪರ್ಸನಲ್ ಆದ ಒಂದು ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ. ನೆಕ್ಸ್ಟ್ ಇ ಆಫೀಸ್ ಇನಿಷಿಯೇಟಿವ್. ಇದೇನಂತಂದ್ರೆ ಡಿಜಿಟೈಸಸ್ ಗವರ್ಮೆಂಟ್ ವರ್ಕ್ ಫ್ಲೋಸ್ ಟು ರೆಡ್ಯೂಸ್ ಪೇಪರ್ ವರ್ಕ್. ಯಾವುದೇ ಒಂದು ಗೌರ್ಮೆಂಟಿನ ಕೆಲಸ ಆಗಬೇಕು ಅಂತಾದ್ರೆ ಅದು ಹಲವಾರು ವರ್ಕ್ ಫ್ಲೋಗಳನ್ನು ಒಳಗೊಂಡಿರುತ್ತೆ. ಈ ಒಂದು ಅಪ್ಲಿಕೇಶನ್ ಒಬ್ರು ಹಾಕಿದ್ರೆ ಅದು ನೆಕ್ಸ್ಟ್ ಮತ್ತೊಬ್ಬರು ಅಧಿಕಾರಿ ಹತ್ರ ಹೋಗ್ಬೇಕು, ಅದು ಅವರ ಮೇಲಿನವರ ಹತ್ರ. ಹೀಗೆ ಪ್ರತಿಯೊಂದು ಅಪ್ಲಿಕೇಶನ್ ಎಷ್ಟೋ ಪ್ರೊಸೆಸ್ ನಂತರ ಹೋಗಿ ಹೋಗಿ ಕೊನೆಗೆ ಅದರ ಉಪಯೋಗ ಪಡ್ಕೊಳ್ಳೋಕೆ ಎಷ್ಟೋ ಕಾಲಾವಧಿ ಬೇಕಾಗುತ್ತೆ. ಹೀಗಾದಾಗ ಪೇಪರ್ ವರ್ಕ್ ಇಂದಾನೆ ತುಂಬಾ ಸಮಯ ವೇಸ್ಟ್ ಆಗ್ತಾ ಇದೆ. ಈಗ ಈ ಆಫೀಸ್ ಇನಿಷಿಯೇಟಿವ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಇಡೀ ಒಂದು ಪ್ರೊಸೆಸ್ ಅನ್ನ, ಈ ಒಂದು ಕಾರ್ಯಗಳನ್ನ ಡಿಜಿಟೈಸ್ ಮಾಡುತ್ತೆ. ಹೀಗಾಗಿ ಇದರಲ್ಲಿ ಪೇಪರ್ ವರ್ಕ್ ಕಡಿಮೆ ಆಗುತ್ತೆ, ಸಮಯವೂ ಸಹ ಅಷ್ಟೇ ಉಳಿಯುತ್ತೆ. ಫೀಚರ್ಸ್ ಆಟೋಮೇಟೆಡ್ ಸಿಸ್ಟಮ್ಸ್ ಫಾರ್ ಫೈಲ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ರೆಸ್ಸಿಂಗ್ ಗ್ರೀವಾನ್ಸಸ್. ಮುಖ್ಯವಾಗಿ ಬೇರೆ ಬೇರೆ ಫೈಲ್ಗಳನ್ನು ಹೇಗೆ ನಿರ್ವಹಿಸೋದು ಮತ್ತೆ ಜನರ ಕುಂದುಕೊರತೆಗಳನ್ನ ಹೇಗೆ ಅಡ್ರೆಸ್ ಮಾಡೋದು, ಅವುಗಳನ್ನು ಹೇಗೆ ನಿವಾರಿಸೋದು ಅನ್ನೋದ್ರ ಬಗ್ಗೆ ಈ ಒಂದು ಈ ಆಫೀಸ್ ಇನಿಷಿಯೇಟಿವ್ ಅಲ್ಲಿ ಹಲವಾರು ಸಹಾಯಗಳನ್ನ ನಾವು ಪಡ್ಕೋಬಹುದು. ಮುಂದಿನದು ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್. ಇದನ್ನ ಜೆಮ್ ಅಂತ ಕರೀತಾರೆ. ಇದೇನ್ ಮಾಡುತ್ತೆ ಅಂತಂದ್ರೆ ಮೂವ್ಸ್ ಗವರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಆನ್ಲೈನ್ ಫಾರ್ ಫಾಸ್ಟರ್ ಅಂಡ್ ಮೋರ್ ಟ್ರಾನ್ಸ್ಪರೆಂಟ್ ಪರ್ಚೇಸಸ್. ನೀವು ಕೆಲವೊಂದ್ಸಾರಿ ಕೇಳಿರ್ಬಹುದು, ಗವರ್ಮೆಂಟ್ ಬೇರೆ ಬೇರೆ ರೈತರಿಂದ ಹಲವಾರು ರೀತಿಯ ಬೆಳೆಗಳನ್ನ ಸಂಗ್ರಹಿಸುತ್ತೆ. ಪ್ರೊಕ್ಯೂರ್ಮೆಂಟ್ ಅಂದ್ರೆ ಸಂಗ್ರಹಿಸೋದು. ಆ ಸಂಗ್ರಹಣೆಯ ಪ್ರಕ್ರಿಯೆಯನ್ನ ಆನ್ಲೈನ್ ಮೂಲಕ ಮಾಡ್ತಾರೆ. ಅದಕ್ಕಿರುವ ಪ್ಲಾಟ್ಫಾರ್ಮ್ ಯಾವುದು? ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್. ಹೀಗಾಗಿ ಇದರಿಂದ ಬಹಳ ಬೇಗ ಮತ್ತು ಹೆಚ್ಚು ಪಾರದರ್ಶಕವಾಗಿ ಈ ಒಂದು ಕ್ರಿಯೆ ನಡೆಯುತ್ತೆ. ನಂತರ ಡಿಜಿಟಲ್ ಲಿಟರಸಿ ಟ್ರೈನಿಂಗ್. ಪ್ರೋಗ್ರಾಮ್ಸ್ ಟೀಚ್ ಸ್ಕಿಲ್ಸ್ ಇನ್ ಇ ಗವರ್ನೆನ್ಸ್, ಸೈಬರ್ ಸೆಕ್ಯೂರಿಟಿ, ಡಿಜಿಟಲ್ ಕಮ್ಯುನಿಕೇಶನ್, ಹೆಲ್ಪಿಂಗ್ ಎಂಪ್ಲಾಯೀಸ್ ವರ್ಕ್ ಎಫೆಕ್ಟಿವ್ಲಿ ಇನ್ ಅ ಡಿಜಿಟಲ್ ಎನ್ವೈರ್ಮೆಂಟ್. ಮುಖ್ಯವಾಗಿ ಎಲ್ಲಾ ರೀತಿಯ ಬೇರೆ ಬೇರೆ ಕ್ಷೇತ್ರದ ಗವರ್ಮೆಂಟಿನ ಎಲ್ಲಾ ಕೆಲಸಗಾರರಿಗೂ ಅಲ್ಲಿನ ಅಧಿಕಾರಿಗಳಿಗೂ ಡಿಜಿಟಲ್ ಸಾಕ್ಷರತೆಯ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡೋದು. ಮುಖ್ಯವಾಗಿ ಇ ಗವರ್ನೆನ್ಸ್, ಈ ಆಡಳಿತದ ಬಗ್ಗೆ, ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮತ್ತೆ ಡಿಜಿಟಲ್ ಕಮ್ಯುನಿಕೇಶನ್, ಡಿಜಿಟಲ್ ಸಂವಹನಕ್ಕೆ ಸಂಬಂಧಿಸಿದ ಹಾಗೆ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಆ ಒಂದು ಕಾರ್ಯದ ದಕ್ಷತೆಯನ್ನು ಹೆಚ್ಚಿಸೋದು ಮತ್ತೆ ಆ ಒಂದು ಡಿಜಿಟಲ್ ಎನ್ವೈರ್ಮೆಂಟ್ ಮೂಲಕ ಉತ್ತಮವಾದ ಆಡಳಿತವನ್ನು ಸಾಧಿಸೋದು. ಆದರೆ ಇದಕ್ಕೆ ಕೆಲವೊಂದು ಚಾಲೆಂಜಸ್ಗಳಿದೆ. ಚಾಲೆಂಜಸ್ ಇನ್ ಅಡ್ವಾನ್ಸಿಂಗ್ ಡಿಜಿಟಲ್ ಗವರ್ನೆನ್ಸ್ ಏನೇನಂತ ನೋಡೋಣ. ರೆಸಿಸ್ಟೆನ್ಸ್ ಟು ಚೇಂಜ್ ಅಂತಂದ್ರೆ ಸಮ್ ಎಂಪ್ಲಾಯೀಸ್ ಆರ್ ಹೆಸಿಟೆಂಟ್ ಟು ಅಡಾಪ್ಟ್ ನ್ಯೂ ಡಿಜಿಟಲ್ ಟೂಲ್ಸ್. ಕೆಲವು ಎಂಪ್ಲಾಯಿಗಳು, ಕೆಲವು ಕೆಲಸ ಮಾಡುವವರು ಅಥವಾ ಕೆಲವು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಡಿಜಿಟಲ್ ಸ್ಕಿಲ್ ನಮಗೆ ಬೇಡ, ನಾವು ಹಳೆಯ ಪೇಪರ್ ವರ್ಕ್ ಅನ್ನೇ ಮುಂದುವರಿಸ್ತೇವೆ, ಇದನ್ನ ಕಲಿಯೋದು ಕಷ್ಟ ಅಂತ ಹೆಸಿಟೇಷನ್ ತೋರಿಸ್ತಾ ಇದ್ದಾರೆ. ಬ್ಯೂರೋಕ್ರಾಟಿಕ್ ಇನರ್ಷಿಯಾ ಸ್ಲೋಸ್ ದಿ ಫೇಸ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಒಂದು ಪಾಲಿಸಿ ಇಂಪ್ಲಿಮೆಂಟ್ ಆಗಬೇಕು ಅಂತಂದ್ರೆ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋ ಬ್ಯೂರೋಕ್ರಾಟ್ಗಳು ಇರಬೇಕು, ಅಂದ್ರೆ ಅಧಿಕಾರಿಗಳು ಇರಬೇಕು. ಅವರು ಈ ಪ್ರೊಸೆಸ್ ಅನ್ನ ಬಹಳ ನಿಧಾನವಾಗಿ ಪರಿಗಣಿಸ್ತಾ ಇದ್ದಾರೆ. ಹೀಗಾಗಿ ಏನಾಗ್ತಾ ಇದೆ, ಇಂಪ್ಲಿಮೆಂಟ್ ಮಾಡೋದು ತುಂಬಾ ಸ್ಲೋ ಆಗಿದೆ. ಇನ್ಎಫೆಕ್ಟಿವ್ ಇನ್ಸೆಂಟಿವ್ಸ್ ಅಂತಂದ್ರೆ ಪ್ಲಾಟ್ಫಾರ್ಮ್ಸ್ ಲೈಕ್ ಐಗಾಟ್ ಕರ್ಮಯೋಗಿ ಮಸ್ಟ್ ಡೆಲಿವರ್ ರಿಯಲ್ ಬೆನಿಫಿಟ್ಸ್, ನಾಟ್ ಜಸ್ಟ್ ಟ್ರ್ಯಾಕ್ ಅಟೆಂಡೆನ್ಸ್. ಯಾರೋ ಒಬ್ರು ಒಂದು ಸ್ಕಿಲ್ ಅನ್ನ ಕಲಿತಾ ಇದ್ದಾರೆ, ಈ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ಕೆಲವೊಂದು ಟೆಕ್ನಾಲಜಿಗಳನ್ನ ಕಲಿಲಿಕ್ಕೆ ಅವಕಾಶಗಳಿರುತ್ತೆ. ಈಗ ಯಾರೋ ಒಬ್ರು ಅದಕ್ಕೆ ಎನ್ರೋಲ್ ಮಾಡಿದ್ದಾರೆ, ಎನ್ರೋಲ್ ಮಾಡಿ ಪ್ರತಿದಿನ ಅಟೆಂಡೆನ್ಸ್ ಹಾಕಿದ್ರೆ ಮಾತ್ರ ಸಾಕಾಗೋದಿಲ್ಲ. ನಿಜವಾಗ್ಲೂ ಅವರು ಆ ಸ್ಕಿಲ್ ಅನ್ನ ಕಲಿಬೇಕು. ಜಸ್ಟ್ ಅದರಲ್ಲಿ ನಾನು ಆ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದೇನೆ ಅಂತ ಹೇಳಿದ ಮಾತ್ರಕ್ಕೆ ಆ ಕೋರ್ಸ್ ಅಥವಾ ಸ್ಕಿಲ್ ಇವರಿಗೆ ಬರೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು, ರಿಯಲ್ ಬೆನಿಫಿಟ್, ಆ ಒಂದು ಕೋರ್ಸಿನ ಆ ಒಂದು ಸ್ಕಿಲ್ನ ಸಂಪೂರ್ಣ ಉಪಯೋಗವನ್ನ ಪಡ್ಕೊಳ್ಳುವ ಲೆವೆಲ್ಗೆ ಈ ಒಂದು ಅಧಿಕಾರಿಗಳು, ಕೆಲಸಗಾರರು ಹೋಗಿ ತಲುಪಬೇಕು. ಎಂಪ್ಲಾಯೀಸ್ ನೀಡ್ ಆಪರ್ಚುನಿಟೀಸ್ ಟು ಅಪ್ಲೈ ದರ್ ನ್ಯೂಲಿ ಲರ್ನ್ ಸ್ಕಿಲ್ಸ್ ಇನ್ ರಿಯಲ್ ಸಿಚುವೇಶನ್. ಇನ್ನೊಂದು ವ್ಯವಸ್ಥೆಯಲ್ಲಿ ಆಗುವ ದೋಷ ಏನಂತಂದ್ರೆ ಯಾವಾಗಲೂ ಹೊಸ ಹೊಸ ಸ್ಕಿಲ್ ಕಲಿತಾ ಇರೋದು, ಕಲ್ತಿದ್ದನ್ನ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಸಿಗದೆ ಇದ್ರೆ ಕಲ್ತು ಏನು ಪ್ರಯೋಜನ ಅಲ್ವಾ? ಹಾಗಾಗಿ ಈ ಒಂದು ಸ್ಕಿಲ್ ಅನ್ನ ಕಲಿತವರಿಗೂ ಸಹ ಅದನ್ನ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಒಂದು ಅವಕಾಶಗಳನ್ನ ನೀಡಬೇಕು. ಕಲಿತವರಿಗೆ ಅವಕಾಶ ನೀಡಬೇಕು, ಕಲಿಯುವವರಿಗೆ ಕಲಿಯುವಂತಹ ಪ್ಲಾಟ್ಫಾರ್ಮ್ಗಳನ್ನ ಒದಗಿಸಬೇಕು.
ಇನ್ನು ಡಿಜಿಟಲ್ ಡಿವೈಡ್, ರೂರಲ್ ಏರಿಯಾಸ್ ಆಫನ್ ಲ್ಯಾಕ್ ಆಕ್ಸೆಸ್ ಟು ಹೈ ಸ್ಪೀಡ್ ಇಂಟರ್ನೆಟ್ ಅಂಡ್ ಮಾಡರ್ನ್ ಡಿವೈಸಸ್. ಮುಖ್ಯವಾಗಿ ಡಿಜಿಟಲ್ ಡಿವೈಡ್ ಅಂತ ಏನಂತಂದ್ರೆ ರೂರಲ್ ಮತ್ತೆ ಅರ್ಬನ್ ಎರಡು ಕ್ಷೇತ್ರಗಳಿದೆ, ಹಳ್ಳಿ ಪ್ರದೇಶ ಮತ್ತು ನಗರ ಪ್ರದೇಶ. ನಗರ ಪ್ರದೇಶಗಳಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಟೆಕ್ನಾಲಜಿ ಕಂಪನಿಗಳಿರುತ್ತೆ, ಅಲ್ಲಿ ಹೇಗೂ ಈ ಒಂದು ಟೆಕ್ನಾಲಜಿಗಳು ಹೆಚ್ಚೆಚ್ಚು ಬಳಸಲ್ಪಡ್ತವೆ. ಆದ್ರೆ ರೂರಲ್ ಏರಿಯಾ ಏನಾಗ್ತಾ ಇರುತ್ತೆ, ಸರಿಯಾದ ಹೈ ಸ್ಪೀಡ್ ಇಂಟರ್ನೆಟ್ ಇರೋದಿಲ್ಲ, ಮತ್ತೆ ಮಾಡರ್ನ್ ಆಗಿರೋ ಆಧುನಿಕವಾದಂತಹ ಯಾವುದೇ ಒಂದು ಉಪಕರಣಗಳಲ್ಲಿ ಸಿಕ್ಕೋದಿಲ್ಲ. ಹೀಗಾಗಿ ಈ ಒಂದು ಹಳ್ಳಿ ಮತ್ತು ನಗರದ ನಡುವಿನ ಈ ಒಂದು ಡಿಜಿಟಲ್ ಅಂತರ ಇದೆಯಲ್ವಾ, ಅದು ದೊಡ್ಡದಾಗ್ತಾನೆ ಹೋಗುತ್ತೆ. ಹೀಗಾಗಿ ಏನಾಗುತ್ತೆ, ಆ ಒಂದು ಹಳ್ಳಿ ಪ್ರದೇಶಗಳು ಹಿಂದೆ ಉಳಿಯುತ್ತೆ. ದಿಸ್ ಗ್ಯಾಪ್ ರಿಸ್ಕ್ಸ್ ಎಕ್ಸ್ಕ್ಲೂಡಿಂಗ್ ಎಂಪ್ಲಾಯೀಸ್ ಅಂಡ್ ಸಿಟಿಸನ್ಸ್ ಫ್ರಾಮ್ ಬೆನಿಫಿಟ್ಸ್ ಆಫ್ ಡಿಜಿಟಲ್ ಗವರ್ನೆನ್ಸ್. ಹೀಗಾದಾಗ ಏನಾಗುತ್ತೆ, ಕೆಲವೊಂದು ಎಂಪ್ಲಾಯಿಗಳಿಗೆ ಮತ್ತೆ ಕೆಲವೊಂದು ಸಿಟಿಸನ್ಗಳಿಗೆ ಅಂದ್ರೆ ನಾಗರಿಕರಿಗೆ ಈ ಒಂದು ಡಿಜಿಟಲ್ ವ್ಯವಸ್ಥೆಯ ಉಪಯೋಗಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಮುಂದಿನದು ಸೈಬರ್ ಸೆಕ್ಯೂರಿಟಿ ರಿಸ್ಕ್. ಶಿಫ್ಟಿಂಗ್ ಆಪರೇಷನ್ಸ್ ಆನ್ಲೈನ್ ಇನ್ಕ್ರೀಸಸ್ ವಲ್ನರಬಿಲಿಟಿ ಟು ಸೈಬರ್ ಅಟ್ಯಾಕ್ಸ್. ಅಂದ್ರೆ ಮುಖ್ಯವಾಗಿ ಎಲ್ಲಾ ಕ್ರಿಯೆಗಳನ್ನ, ಸರ್ಕಾರದ ಎಲ್ಲಾ ಕಾರ್ಯಗಳನ್ನ ಆನ್ಲೈನ್ಗೆ ನಾವು ಈಗ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಹೀಗಾದಾಗ ಅಲ್ಲಿ ಸೈಬರ್ ಅಟ್ಯಾಕ್ ಆಗುವ ಚಾನ್ಸಸ್ಗಳು ಇರುತ್ತೆ. ಎಂಪ್ಲಾಯೀಸ್ ಮಸ್ಟ್ ಬಿ ಟ್ರೈನ್ಡ್ ಇನ್ ಸೈಬರ್ ಸೆಕ್ಯೂರಿಟಿ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಡೇಟಾ. ಮುಖ್ಯವಾಗಿ ಬೇರೆ ಬೇರೆ ಎಂಪ್ಲಾಯಿಗಳಿಗೆ ಹೇಗೆ ತಮ್ಮ ಡೇಟಾವನ್ನ ಕಾಪಾಡಿಕೊಳ್ಳೋದು, ಸ್ಟ್ರಾಂಗ್ ಪಾಸ್ವರ್ಡ್ ಅಂತಂದ್ರೆ ಏನು, ಆ ಥರ ಪಾಸ್ವರ್ಡ್ ಅನ್ನ ಹೇಗೆ ಇಡೋದು ಮುಂತಾದ ಒಂದು ಡಿಜಿಟಲ್ ಸಾಕ್ಷರತೆಯನ್ನು ಅವರಿಗೆ ನೀಡಬೇಕು. ಹಾಗಾದಾಗ ಮಾತ್ರ ಅತ್ಯಮೂಲ್ಯವಾದ ಮಾಹಿತಿಗಳನ್ನ ಸುರಕ್ಷಿತವಾಗಿ ರಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀಡ್ ಫಾರ್ ಕಂಟಿನ್ಯೂಸ್ ಲರ್ನಿಂಗ್. ಟೆಕ್ನಾಲಜಿ ಇವಾಲ್ವ್ಸ್ ರ್ಯಾಪಿಡ್ಲಿ, ಸೊ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಸ್ಟ್ ರೆಗ್ಯುಲರ್ಲಿ ಅಪ್ಡೇಟ್ ಎಂಪ್ಲಾಯೀಸ್ ಸ್ಕಿಲ್ಸ್. ತಂತ್ರಜ್ಞಾನದ ದೊಡ್ಡ ವಿಷಯ ಅಥವಾ ಮುಖ್ಯವಾದ ಅಂಶ ಏನು ಅಂತಂದ್ರೆ ಅದು ರ್ಯಾಪಿಡ್ ಆಗಿ ಚೇಂಜ್ ಆಗ್ತಾ ಇರೋದು. ಒಂದು ವರ್ಷನ್ ನೀವು ಮೊಬೈಲಲ್ಲೇ ನೋಡಿರಬಹುದು, ಪ್ರತಿ ಬಾರಿ ಕೆಲವೊಂದು ದಿವಸಗಳಿಗೊಮ್ಮೆ ಕೆಲವೊಂದು ಆ್ಯಪ್ಗಳು ಹೊಸ ಹೊಸ ವರ್ಷನ್ ಬರ್ತಾನೆ ಇರುತ್ತವೆ. ಸೆಕ್ಯೂರಿಟಿ ಪ್ಯಾಚಸ್ ಅಥವಾ ಸೆಕ್ಯೂರಿಟಿ ಅಪ್ಡೇಟ್ಸ್ ಅಂತ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾನೆ ಇರುತ್ತವೆ. ಹೀಗಾಗಿ ಅದೇ ರೀತಿ ಈ ಗವರ್ನಮೆಂಟ್ ಅಥವಾ ಡಿಜಿಟಲ್ ಗವರ್ನೆನ್ಸ್ ಅಲ್ಲೂ ಸಹ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾನೆ ಇರುತ್ತವೆ. ಎಂಪ್ಲಾಯಿಗಳು, ಬೇರೆ ಬೇರೆ ವರ್ಕರ್ಗಳು ಆ ಒಂದು ಹೊಸ ಟೆಕ್ನಾಲಜಿಯನ್ನ ಕಲೀಲೇಬೇಕಾಗುತ್ತೆ. ಹೀಗಾಗಿ ಅದನ್ನ ಆದಷ್ಟು ಬೇಗ ಅವರು ಮೈಗೂಡಿಸ್ಕೊಳ್ಬೇಕು, ಅದನ್ನ ಕಲೀಲಿಕ್ಕೆ ಮುಂದಾಗಬೇಕು. ಇನ್ನು ವೇ ಫಾರ್ವರ್ಡ್, ಹಾಗಾದ್ರೆ ಏನೇನು ಆಗಬೇಕು ಮುಂದೆ ಅಂತಂದ್ರೆ, ಬಿಲ್ಡ್ ರೋಬಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಇಂಪ್ರೂವ್ ಇಂಟರ್ನೆಟ್ ಕನೆಕ್ಟಿವಿಟಿ ಅಂಡ್ ಆಕ್ಸೆಸ್ ಟು ಡಿಜಿಟಲ್ ಟೂಲ್ಸ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್. ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಈ ಅಂತರ್ಜಾಲ ಸಂಪರ್ಕವನ್ನ ಮತ್ತೆ ಬೇರೆ ಬೇರೆ ಡಿಜಿಟಲ್ ಸಾಧನಗಳನ್ನ ದೊರೆಯುವ ಹಾಗೆ ಮಾಡಬೇಕು. ಫೋಕಸ್ ಆನ್ ಟ್ರೈನಿಂಗ್. ಎನ್ಶ್ಯೂರ್ ದಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಲೈಕ್ ಐಗಾಟ್ ಕರ್ಮಯೋಗಿ ಆರ್ ಪ್ರಾಕ್ಟಿಕಲ್ ಅಂಡ್ ರಿಸಲ್ಟ್ ಇನ್ ಮೀನಿಂಗ್ಫುಲ್ ಸ್ಕಿಲ್ ಎನ್ಹಾನ್ಸ್ಮೆಂಟ್. ಕೇವಲ ಅಟೆಂಡೆನ್ಸ್ ಮಾತ್ರ ಹಾಕೋದಲ್ಲ, ನಿಜವಾಗ್ಲೂ ಪ್ರತಿಯೊಬ್ಬರು ಅದನ್ನ ಅಟೆಂಡ್ ಆಗ್ತಾ ಇರೋರು ಆ ಸ್ಕಿಲ್ ಅನ್ನ ಮೈಗೂಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಖಾತ್ರಿ ಪಡಿಸ್ಕೋಬೇಕು. ನೆಕ್ಸ್ಟ್, ಪ್ರಮೋಟ್ ಇನ್ಕ್ಲೂಸಿವಿಟಿ. ಇಕ್ವಿಪ್ ಆಲ್ ಗವರ್ಮೆಂಟ್ ಎಂಪ್ಲಾಯೀಸ್ ರಿಗಾರ್ಡ್ಲೆಸ್ ಆಫ್ ರ್ಯಾಂಕ್. ಅಂದ್ರೆ ಯಾವುದೇ ಒಬ್ಬ ಅಧಿಕಾರಿ ಇರಲಿ, ಅವನ ರ್ಯಾಂಕ್ ಏನೇ ಇರಲಿ, ಎಲ್ಲರಿಗೂ ಸಹ ಏನ್ ಮಾಡಬೇಕು, ಇನ್ಕ್ಲೂಸಿವಿಟಿ ಅಂತಂದ್ರೆ ಎಲ್ಲರನ್ನು ಒಳಗೊಂಡಂತೆ ಪ್ರತಿಯೊಬ್ಬರಿಗೂ ಸಹ ಡಿಜಿಟಲ್ ಸಾಕ್ಷರತೆನ ಒದಗಿಸಬೇಕು. ವಿತ್ ದ ಟೂಲ್ಸ್ ಅಂಡ್ ಟ್ರೈನಿಂಗ್ ನೀಡೆಡ್ ಟು ಪಾರ್ಟಿಸಿಪೇಟ್ ಇನ್ ಡಿಜಿಟಲ್ ಗವರ್ನೆನ್ಸ್. ಹೀಗಾದಾಗ ಏನಾಗುತ್ತೆ, ಪ್ರತಿಯೊಬ್ಬರು ಸಹ ಈ ಒಂದು ಡಿಜಿಟಲ್ ಗವರ್ನೆನ್ಸ್ ಅಲ್ಲಿ, ಈ ಆಡಳಿತದಲ್ಲಿ ನಿಮ್ಮ ಒಂದು ಸಹಭಾಗಿತ್ವವನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎನ್ಹ್ಯಾನ್ಸ್ ಸೈಬರ್ ಸೆಕ್ಯೂರಿಟಿ. ಇನ್ವೆಸ್ಟ್ ಇನ್ ರೋಬಸ್ಟ್ ಸೈಬರ್ ಸೆಕ್ಯೂರಿಟಿ ಮೆಜರ್ಸ್ ಅಂಡ್ ಪ್ರೊವೈಡ್ ಎಂಪ್ಲಾಯೀಸ್ ವಿತ್ ಡೀಟೇಲ್ಡ್ ಟ್ರೈನಿಂಗ್ ಟು ಪ್ರೊಟೆಕ್ಟ್ ಡೇಟಾ. ಸೈಬರ್ ಸೆಕ್ಯೂರಿಟಿಯ ಕುರಿತಾಗಿ ಹಲವಾರು ರೀತಿಯ ಕ್ರಮಗಳಿಗೆ ನಾವು ಇನ್ವೆಸ್ಟ್ ಮಾಡಬೇಕು. ಹೀಗಾದಾಗ ಏನಾಗುತ್ತೆ, ಆ ಒಂದು ಡೇಟಾಗಳು, ಅತ್ಯಮೂಲ್ಯವಾದ ಮಾಹಿತಿಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎನ್ಕರೇಜ್ ಕೊಲಾಬರೇಷನ್. ಫೋಸ್ಟರ್ ಕೋಆರ್ಡಿನೇಷನ್ ಬಿಟ್ವೀನ್ ವೇರಿಯಸ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಸರ್ಕಾರದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರುತ್ತವೆ. ಹಾಗಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿನ ನಡುವೆ ಒಂದು ಕೊಲಾಬರೇಷನ್, ಸಹಭಾಗಿತ್ವವನ್ನು ರೂಪಿಸಬೇಕು. ಆಗ ಏನಾಗುತ್ತೆ, ಮೇಕ್ ಡಿಜಿಟಲ್ ಗವರ್ನೆನ್ಸ್ ಎಫೆಕ್ಟಿವ್ ಆಗಿ. ಯಾವಾಗ ಒಂದು ಪ್ರತಿ ಡಿಪಾರ್ಟ್ಮೆಂಟಿನ ನಡುವೆ ಒಂದು ಸಹಭಾಗಿತ್ವ ಇರುತ್ತೋ, ಇಂಥ ಸಹಭಾಗಿತ್ವದಿಂದ ಡಿಜಿಟಲ್ ಗವರ್ನೆನ್ಸ್ ಅನ್ನು ನಾವು ಇನ್ನಷ್ಟು ಪರಿಣಾಮಾತ್ಮಕವಾಗಿ ಕಾರ್ಯಗತಗೊಳಿಸಬಹುದು. ಇವಿಷ್ಟು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ದ ಕೊಲಿಜಿಯಂ ಸಿಸ್ಟಮ್ ಅಂಡ್ ರೀಸೆಂಟ್ ಚೇಂಜಸ್. ಕೊಲಿಜಿಯಂ ಸಿಸ್ಟಮ್ ಅಂತಂದ್ರೆ ಏನು, ಮೊದಲು ಕಾಂಟೆಕ್ಸ್ಟ್ ನೋಡೋಣ. ರೀಸೆಂಟ್ ರಿಫಾರ್ಮ್ಸ್ ಇನ್ ದಿ ಕೊಲಿಜಿಯಂ ಸಿಸ್ಟಮ್ ವಿಚ್ ಓವರ್ಸೀಸ್ ದಿ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಕೊಲಿಜಿಯಂ ಸಿಸ್ಟಮ್ ಏನ್ ಮಾಡುತ್ತೆ, ಜಡ್ಜಸ್ಗಳ ಅಪಾಯಿಂಟ್ಮೆಂಟಿನ ಕುರಿತಾಗಿರುವಂತಹ ಒಂದು ವ್ಯವಸ್ಥೆ ಇದು. ಈಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಇಂದ ಕೆಲವೊಂದು ರಿಫಾರ್ಮ್ಗಳು ಬಂದಿದೆ. ಏಮ್ ಟು ಇಂಪ್ರೂವ್ ಟ್ರಾನ್ಸ್ಪರೆನ್ಸಿ ಅಂಡ್ ಡೈವರ್ಸಿಟಿ. ಇದರಿಂದ ಹೊಸ ರಿಫಾರ್ಮ್ಗಳಿಂದ ಏನಾಗುತ್ತೆ, ಪಾರದರ್ಶಕತೆ ಮತ್ತು ವೈವಿಧ್ಯತೆ ಹೆಚ್ಚುತ್ತೆ. ಹವೆವರ್, ಚಾಲೆಂಜಸ್ ಲೈಕ್ ಗವರ್ಮೆಂಟ್ ಡಿಲೇಸ್ ಅಂಡ್ ಲ್ಯಾಕ್ ಆಫ್ ಫಾರ್ಮಲ್ ರೂಲ್ಸ್ ಪರ್ಸಿಸ್ಟ್. ಅಂದ್ರೆ ಇನ್ನೂ ಸಹ
ಗವರ್ಮೆಂಟ್ ಡಿಲೇ ಮಾಡೋದು ಮತ್ತೆ ಕೆಲವೊಂದು ಸರಿಯಾದ ರೂಲ್ಗಳನ್ನ ಅಪ್ಲೈ ಮಾಡೋದು ಇನ್ನೂ ಸಹ ಆ ಒಂದು ಸಮಸ್ಯೆಗಳು ಹಾಗೆ ಉಳಿದಿವೆ. ರೈಸಿಂಗ್ ಕನ್ಸರ್ನ್ಸ್ ಅಬೌಟ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್. ಹೀಗಾದಾಗ ಏನಾಗುತ್ತೆ, ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಸರಿಯಾಗಿ ಸ್ವಾತಂತ್ರ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ವಾಟ್ ಇಸ್ ಕೊಲಿಜಿಯಂ ಸಿಸ್ಟಮ್? ಹಾಗಾದ್ರೆ ಏನು ಕೊಲಿಜಿಯಂ ಸಿಸ್ಟಮ್ ಅಂತಂದ್ರೆ, ಮೆಥಡ್ ಯೂಸ್ಡ್ ಟು ಅಪಾಯಿಂಟ್ ಜಡ್ಜಸ್ ದ ಸುಪ್ರೀಂ ಕೋರ್ಟ್ ಅಂಡ್ ಹೈ ಕೋರ್ಟ್ಸ್ ಇನ್ ಇಂಡಿಯಾ. ಇದೊಂದು ಮೆಥಡ್ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೇವೆ? ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟಿನ ಜಡ್ಜಸ್ ಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ಇರುವಂತಹ ವ್ಯವಸ್ಥೆಯೇ ಈ ಕೊಲಿಜಿಯಂ ಸಿಸ್ಟಮ್. ಇಟ್ ಕನ್ಸಿಸ್ಟ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ಗ್ರೂಪ್ ಆಫ್ ಸೀನಿಯರ್ ಜಡ್ಜಸ್. ಇದರಲ್ಲಿ ಯಾರ್ಯಾರು ಇರ್ತಾರೆ? ಮುಖ್ಯವಾಗಿ ಭಾರತದ ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಅದರ ಜೊತೆ ಸೀನಿಯರ್ ಆದಂತಹ ಕೆಲವೊಂದು ಹಲವಾರು ಜಡ್ಜಸ್ಗಳು ಇರ್ತಾರೆ. ದ ಗವರ್ಮೆಂಟ್ಸ್ ರೋಲ್ ಇಸ್ ಲಿಮಿಟೆಡ್ ಟು ಅಪ್ರೂವಿಂಗ್ ಆರ್ ರಿಟರ್ನಿಂಗ್ ರಿಕಮೆಂಡೇಶನ್ ಬಟ್ ಮಸ್ಟ್ ಅಕ್ಸೆಪ್ಟ್ ದೆಮ್ ಇಫ್ ದ ಕಾಲೇಜಿಯಂ ರೀಸಬ್ಮಿಟ್ಸ್ ದೆಮ್. ಈ ಒಂದು ಕೊಲೇಜಿಯಂ ಏನ್ ಮಾಡುತ್ತೆ, ಬೇರೆ ಬೇರೆ ಜಡ್ಜಸ್ ಗಳನ್ನ ಆಯ್ಕೆ ಮಾಡುತ್ತೆ. ಆಯ್ಕೆ ಮಾಡಿ ಆ ಒಂದು ರಿಕಮೆಂಡೇಶನ್ ನ ಗವರ್ಮೆಂಟ್ಗೆ ಕಳಿಸುತ್ತೆ. ಗವರ್ಮೆಂಟ್ ರೋಲ್ ಏನಿದೆ ಲಿಮಿಟೆಡ್ ಇದೆ ಅಂತಂದ್ರೆ, ಒಂದೋದು ಎಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಮಾಡಿ ಮತ್ತೆ ವಾಪಸ್ ಕಳಿಸಿದಾಗ ಕೊಲೇಜಿಯಂ ಏನ್ ಹೇಳುತ್ತೋ ಅದನ್ನ ಪಾಲಿಸಲೇಬೇಕು. ಕೊಲೇಜಿಯಂ ಮತ್ತೆ ಅದನ್ನ ರೀಸಬ್ಮಿಟ್ ಮಾಡಿದ್ರೆ ಗವರ್ಮೆಂಟ್ ಅವಾಗ ಒಪ್ಕೊಳ್ಳೇಬೇಕು. ಈಗ ರೀಸೆಂಟ್ ಚೇಂಜಸ್ ಇನ್ ದ ಕೊಲೇಜಿಯಂ ಸಿಸ್ಟಮ್. ಪ್ರಸ್ತುತವಾಗಿ ಏನೇನು ಚೇಂಜಸ್ ಆಗಿದೆ ಅಂತಂದ್ರೆ, ಕ್ಯಾಂಡಿಡೇಟ್ ಇಂಟರ್ವ್ಯೂಸ್. ದ ಕೊಲೇಜಿಯಂ ಇಸ್ ನೌ ಕಂಡಕ್ಟಿಂಗ್ ಇಂಟರ್ವ್ಯೂಸ್ ಟು ಅಸೆಸ್ ಕ್ಯಾಂಡಿಡೇಟ್ಸ್ ರೆಕಮೆಂಡೆಡ್ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಹೈಕೋರ್ಟ್ ಜಡ್ಜಸ್. ಹೈಕೋರ್ಟ್ ಜಡ್ಜ್ಗಳಾಗಿ ಯಾರು ಬರ್ತಾ ಇದ್ದಾರೋ ಅವರೆಲ್ಲರಿಗೂ ಸಹ ಈಗ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅವಾಯ್ಡಿಂಗ್ ನೆಪಾಟಿಸಮ್. ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್ ಟು ಅವಾಯ್ಡ್ ಸೆಲೆಕ್ಟಿಂಗ್ ಕ್ಯಾಂಡಿಡೇಟ್ಸ್ ವಿತ್ ಕ್ಲೋಸ್ ರಿಲೇಟಿವ್ಸ್ ಇನ್ ದ ಜುಡಿಷಿಯರಿ. ನೆಪಾಟಿಸಮ್ ಅಂತಂದ್ರೆ ಏನು? ಸಂಬಂಧಿಕರನ್ನೇ ಆ ಒಂದು ಕ್ಷೇತ್ರಕ್ಕೆ ನೇಮಿಸಿಕೊಳ್ಳೋದು. ಅದನ್ನ ನೆಪಾಟಿಸಮ್ ಅನ್ನ ಈಗ ತೆಗೆದು ಹಾಕಲಾಗ್ತಾ ಇದೆ. ಅದನ್ನ ದೂರಗೊಳಿಸ್ತಾ ಇದ್ದಾರೆ. ಅಂದ್ರೆ ಮುಖ್ಯವಾಗಿ ಯಾರಾದ್ರೂ ಒಬ್ರು ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದ್ರೆ ಅವರ ರಿಲೇಟಿವ್ಗಳು ಜಡ್ಜಸ್ಗಳಾಗಿಯೋ ಅಥವಾ ಬೇರೆ ಯಾವುದೋ ಒಂದು ಹುದ್ದೆಗಾಗಿಯೋ ಬರುವುದನ್ನ ತಡೀತಾರೆ. ಟು ಎನ್ಶೂರ್ ಫೇರ್ನೆಸ್ ಅಂಡ್ ಡೈವರ್ಸಿಟಿ. ಇದರಿಂದ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಪಾರದರ್ಶಕತೆ ಮತ್ತೆ ವೈವಿಧ್ಯತೆ ಇದೆರಡು ಹೆಚ್ಚುತ್ತೆ. ಚಾಲೆಂಜಸ್ ವಿತ್ ದಿ ಕೊಲಿಜಿಯಂ ಸಿಸ್ಟಮ್. ಹಾಗಾದ್ರೆ ಏನೇನು ಚಾಲೆಂಜಸ್ ಇದೆ ಈ ಒಂದು ಕೊಲಿಜಿಯಂ ಸಿಸ್ಟಮ್ಗೆ ಅಂತಂದ್ರೆ, ಗವರ್ಮೆಂಟ್ ಡಿಲೇಸ್. ಗವರ್ಮೆಂಟ್ ಆಫನ್ ಡಿಲೇಸ್ ಅಪ್ರೂವಲ್ಸ್ ಫಾರ್ ರೆಕಮೆಂಡೇಶನ್ಸ್, ವೀಕನಿಂಗ್ ದಿ ಜುಡಿಷಿಯರಿ ಅಥಾರಿಟಿ. ಮೊದಲೇ ಹೇಳಿದಾಗೆ ಈಗ ಕಾಲೇಜಿಯಂ ಒಂದು ರೆಕಮೆಂಡೇಶನ್ ಕಳಿಸುತ್ತೆ ಗೌರ್ಮೆಂಟ್ಗೆ. ಗೌರ್ಮೆಂಟ್ ಅದನ್ನ ಒಪ್ಕೋಬಹುದು ಅಥವಾ ತಿರಸ್ಕರಿಸಬಹುದು. ಮತ್ತೆ ಕಾಲೇಜಿಯಂ ಅದನ್ನೇ ಕಳಿಸಿದ್ರೆ ಆವಾಗ ಗೌರ್ಮೆಂಟ್ ಒಪ್ಕೊಳ್ಳೇಬೇಕು. ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ಸುಮ್ಮನೆ ಇದ್ಬಿಡೋದು, ಅದನ್ನ ತಿರಸ್ಕರಿಸೋದು ಇಲ್ಲ ಅಥವಾ ಸರಿಯಾಗಿ ಒಪ್ಕೊಳ್ಳೋದು ಇಲ್ಲ, ಸುಮ್ಮನೆ ಡಿಲೇ ಮಾಡ್ತಾ ಇರೋದು. ಹಾಗಾದಾಗ ಏನಾಗುತ್ತೆ, ಜುಡಿಷಿಯರಿಯ ನ್ಯಾಯಾಂಗ ವ್ಯವಸ್ಥೆ ಒಂದು ಅಥಾರಿಟಿ ಇದೆಯಲ್ಲ ಅದು ವೀಕ್ ಆಗ್ತಾ ಹೋಗುತ್ತೆ. ಲ್ಯಾಕ್ ಆಫ್ ಫಾರ್ಮಲ್ ರೂಲ್ಸ್. ಸಿಸ್ಟಮ್ ಆಪರೇಟ್ಸ್ ವಿತೌಟ್ ಕ್ಲಿಯರ್ ಬೈಂಡಿಂಗ್ ಪ್ರೊಸೀಜರ್ಸ್ ರಿಲೈಯಿಂಗ್ ಆನ್ ಇನ್ಫಾರ್ಮಲ್ ಪ್ರಾಕ್ಟೀಸಸ್. ಸರಿಯಾಗಿ ಒಂದು ರೂಲ್ಸ್ಗಳೇ ಇಲ್ಲ, ಹೇಗ್ ಬೇಕು ಹಾಗೆ ನಡೀತಾ ಇದೆ ಅಂದ್ರೂ ತಪ್ಪಾಗಲ್ಲ. ಅಂದ್ರೆ ಸರಿಯಾದ ಬೈಂಡಿಂಗ್ ಆಗೋ, ಯಾರಿಗೆ ಏನೇನು ನಡಿಬೇಕು, ಯಾರು ಸರಿಯಾದ ಇದರಲ್ಲಿ ನಿರ್ಧಾರ ತಗೊಳ್ಕೊಳ್ಬೇಕು ಅಂತ ಅಂದ್ರೆ ಪ್ರಾಪರ್ ಆದ ಒಂದು ರೂಲ್ಸ್ಗಳು ಇದರಲ್ಲಿ ಇಲ್ಲ. ಹಾಗಾಗಿ ಆ ಫಾರ್ಮಲ್ ರೂಲ್ಗಳು ಬೇಕಾಗಿತ್ತು. ಟ್ರಾನ್ಸ್ಪರೆನ್ಸಿ ಇಶ್ಯೂಸ್. ಡಿಸಿಷನ್ಸ್ ಲ್ಯಾಕ್ ಪಬ್ಲಿಕ್ ಸ್ಕ್ರೂಟಿನಿ ಲೀಡಿಂಗ್ ಟು ಕ್ರಿಟಿಸಿಸಮ್ ಆಫ್ ಫೇವರೇಟಿಸಮ್ ಅಂಡ್ ಒಪಾಸಿಟಿ. ಮುಖ್ಯವಾಗಿ ಇಂತಹ ಒಂದು ರೆಕಮೆಂಡೇಶನ್ಗಳು ಅಥವಾ ಒಂದು ಆಯ್ಕೆಗಳನ್ನ ಅಪಾಯಿಂಟ್ಮೆಂಟ್ಗಳನ್ನ ನಡೆಸಿದಾಗ ಅಲ್ಲಿ ಕ್ರಿಟಿಸಿಸಮ್ಗಳು ಬಂದೇ ಬರುತ್ತೆ. ಅಂದ್ರೆ ಮುಖ್ಯವಾಗಿ ಅವರಿಗೆ ಬೇಕಾದವರನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಮತ್ತೆ ಇದರಲ್ಲಿ ಪಾರದರ್ಶಕತೆ ಇಲ್ಲ. ಹೀಗಾಗಿ ಮತ್ತೆ ಜನರ ಮುಂದೆ ಸರಿಯಾದ ಒಂದು ಪರಿಶೀಲನೆ ನಡೆಸಲಿಕ್ಕೆ ಯಾವುದೇ ಒಂದು ವ್ಯವಸ್ಥೆನ ಇದರಲ್ಲಿ ಇಟ್ಲಿಲ್ಲ. ಹಾಗಾಗಿ ಕೆಲವೊಂದು ಟ್ರಾನ್ಸ್ಪರೆನ್ಸಿ ಇಶ್ಯೂಸ್, ಪಾರದರ್ಶಕತೆಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇದರಲ್ಲಿ ಸಮಸ್ಯೆಗಳು ಇದೆ. ಇವಿಷ್ಟು ಚಾಲೆಂಜಸ್ಗಳು. ಇನ್ನು ಕೆಲವೊಂದು ವಿವರಗಳು ನೋಡೋದಾದ್ರೆ, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಆನ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್. ದ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ಸ್ ಅಪಾಯಿಂಟ್ಮೆಂಟ್ಸ್ ಬೈ ದಿ ಪ್ರೆಸಿಡೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ಸಿಜೆಐ ಅಂಡ್ ದಿ ಅದರ್ಸ್. ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಈ ಬೇರೆ ಬೇರೆ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಗಳನ್ನ ಮಾಡೋದು ಯಾರು? ಪ್ರೆಸಿಡೆಂಟ್. ಯಾವುದರ ಒಂದು ಆಧಾರದ ಮೇಲೆ? ಸಿಜೆಐ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಉಳಿದವರ ಒಂದು ಕೊಲಿಜಿಯಂ ಸಿಸ್ಟಮಿನ ಒಂದು ರೆಕಮೆಂಡೇಶನ್ ಮೇಲೆ ಅವರ ಕನ್ಸಲ್ಟೇಷನ್ ಪಡ್ಕೊಂಡು ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಅದನ್ನ ಅಪಾಯಿಂಟ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿಗಾದ್ರೆ ಕನ್ಸಲ್ಟೇಷನ್ ವಿತ್ ದಿ ಸಿಜೆಐ ಅಂಡ್ ದಿ ಸೀನಿಯರ್ ಜಡ್ಜಸ್. ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಆಯ್ಕೆ ಮಾಡುವಾಗ, ಅಪಾಯಿಂಟ್ ಮಾಡುವಾಗ ಮುಖ್ಯವಾಗಿ ಸಿಜೆಐ ಹಾಗೂ ಇತರ ಸೀನಿಯರ್ ಜಡ್ಜ್ಗಳ ಕನ್ಸಲ್ಟೇಷನ್ ಮಾಡಲಾಗುತ್ತೆ. ಹೈಕೋರ್ಟ್ ಜಡ್ಜ್ಗಳನ್ನ ಆಯ್ಕೆ ಮಾಡುವಾಗ ಸಿಜೆಐ, ಚೀಫ್ ಜಸ್ಟಿಸ್ ಮತ್ತೆ ಗವರ್ನರ್ ಅಂಡ್ ದಿ ಹೈಕೋರ್ಟ್ ಚೀಫ್ ಜಸ್ಟಿಸ್, ಯಾವ ಒಂದು ಹೈಕೋರ್ಟಿಗೆ ಅವರು ನೇಮಕ ಆಗ್ತಾ ಇರ್ತಾರೋ ಆ ಒಂದು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನು ಸಹ ಪರಿಗಣನೆಗೆ ತೆಗೆದುಕೊಂಡು ಅವರ ಕನ್ಸಲ್ಟೇಷನ್ ಮಾಡ್ತಾರೆ. ಅದರ ಜೊತೆ ಇಲ್ಲಿ ಗವರ್ನರ್ ಸಹ ಇರ್ತಾರೆ. However, these provisions are vague and leave room for interpretation.
ಈಗ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ಪ್ರೊವಿಷನ್ಗಳಿದೆ ಇದು ಸರಿಯಾದ ರೀತಿಯಲ್ಲಿ ಅಂದ್ರೆ ಕರೆಕ್ಟ್ ಆಗಿ ಇದರಲ್ಲಿ ಹೇಳಿಲ್ಲ. ಕೆಲವೊಂದು ವೇಗ್ ಅಂದ್ರೆ ಕೆಲವರಿಗೆ ಅದನ್ನ ಅರ್ಥ ಮಾಡ್ಕೊಳಿಕ್ ಆಗ್ತಾ ಇಲ್ಲ, ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಕೊಡ್ತಾ ಇದ್ದಾರೆ. ಅದು ಹಾಗಲ್ಲ, ಹೀಗಿರಬಹುದು ಅಂತ ಕೆಲವೊಂದು ವಾದಗಳು ಇದರಿಂದ ಹೇಳ್ತಾ ಇವೆ. ಹೌ ಡಿಡ್ ದ ಕೊಲಿಜಿಯಂ ಸಿಸ್ಟಮ್ ಇವಾಲ್ವ್? ಹೇಗೆ ಕೊಲಿಜಿಯಂ ಸಿಸ್ಟಮ್ ಬಂತು ಅಂತಂದ್ರೆ, ಒಂದು ಸೆಕೆಂಡ್ ಜಡ್ಜಸ್ ಕೇಸ್ ಅಂತ ಒಂದು 1993 ಅಲ್ಲಿ ಬಂತು. ಇದೇನ್ ಹೇಳುತ್ತೆ ಅಂತಂದ್ರೆ, ರೀಡಿಫೈನ್ಡ್ ಕನ್ಸಲ್ಟೇಷನ್ ಆಸ್ ಕನ್ಕರೆನ್ಸ್ ಗಿವಿಂಗ್ ದ ಜುಡಿಷಿಯರಿ ಮೋರ್ ಪವರ್ ಇನ್ ಅಪಾಯಿಂಟ್ಮೆಂಟ್ಸ್. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಕನ್ಸಲ್ಟೇಷನ್ ಅಂದ್ರೆ ಅವರನ್ನ ಒಂದ್ಸಾರಿ ಕೇಳೋದು, ಅವರ ಅಭಿಪ್ರಾಯಗಳನ್ನ ಗಣನೆಗೆ ತೆಗೆದುಕೊಳ್ಳೋದು ಅಥವಾ ಅದು ಸಂಬಂಧ ಇರೋದಿಲ್ಲ, ಜಸ್ಟ್ ಕನ್ಸಲ್ಟ್ ಮಾಡಿದೀವಿ ಅಂತ ಆಗ್ತಾ ಇತ್ತು. ಅದನ್ನ ಕನ್ಕರೆನ್ಸ್, ಕನ್ಕರೆನ್ಸ್ ಅಂದ್ರೆ ಸಹಮತ, ಅವರ ಒಂದು ಸಹಮತ ಇದ್ರೆ ಮಾತ್ರ ಮುಂದಿನ ಒಂದು ಪ್ರೊಸೆಸ್ ನಡೆಯುತ್ತೆ. ಮೊದಲು ಕನ್ಸಲ್ಟೇಷನ್ ಇರೋದು, ನೆಕ್ಸ್ಟ್ ಕನ್ಕರೆನ್ಸ್ ಆಯ್ತು. ಇದು ಯಾವ್ದು ಕೇಸಲ್ಲಿ? ಸೆಕೆಂಡ್ ಜಡ್ಜಸ್ ಕೇಸ್ ನಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ನೆಕ್ಸ್ಟ್ ಫೋರ್ತ್ ಜಡ್ಜಸ್ ಕೇಸ್, ಇದು 2015ರಲ್ಲಿ ಸ್ಟಕ್ ಡೌನ್ ದಿ NJAC, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಈ ಒಂದು ಕಮಿಷನ್ ಅನ್ನ ಇದು ಸ್ಟಕ್ ಡೌನ್ ಮಾಡುತ್ತೆ, ತೆಗೆದುಹಾಕುತ್ತೆ. ಅಸರ್ಟಿಂಗ್ ದಟ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಈಸ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್. ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಗೆ ಸ್ವಾತಂತ್ರ್ಯ ಇರೋದು ಸಹ ಸಂವಿಧಾನದ ಒಂದು ಬೇಸಿಕ್ ಸ್ಟ್ರಕ್ಚರ್. ಆ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಮೂಲ ತತ್ವಗಳಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆಯ ಸ್ವಾತಂತ್ರ್ಯವೂ ಒಂದು ಅಂತ ಈ ಫೋರ್ತ್ ಜಡ್ಜಸ್ ಕೇಸ್ ಹೇಳುತ್ತೆ. ಹಾಗಾದ್ರೆ ಏನಾಗಬೇಕು, ಯಾವ್ದಾವ್ದು ಇಂಪ್ರೂವ್ ಆಗಬೇಕು ಅಂತಂದ್ರೆ, ಬೈಂಡಿಂಗ್ ರೂಲ್ಸ್. ಕೊಲಿಜಿಯಂ ಸಿಸ್ಟಮ್ ಶುಡ್ ಹ್ಯಾವ್ ಫಾರ್ಮಲ್ ಅಂಡ್ ಎನ್ಫೋರ್ಸಿಬಲ್ ರೂಲ್ಸ್ ಫಾರ್ ಕನ್ಸಿಸ್ಟೆನ್ಸಿ. ನಿಯಮಿತವಾಗಿ ಸರಿಯಾದ ರೀತಿಯಲ್ಲಿ ಕಾರ್ಯಗಳು ನಡೀಬೇಕು ಅಂತಾದ್ರೆ ಈ ಕೊಲಿಜಿಯಂ ಸಿಸ್ಟಮ್ ರೂಲ್ಸ್ಗಳು ಸರಿಯಾಗಿ ನಿರ್ಧಾರ ಆಗಬೇಕು, ಫಾರ್ಮಲ್ ಆದ ರೂಲ್ಸ್ ಗಳನ್ನ ಎನ್ಫೋರ್ಸ್ ಮಾಡಬೇಕು, ಜಾರಿಗೊಳಿಸಬೇಕು. ಅಕೌಂಟೆಬಿಲಿಟಿ ಮೆಕ್ಯಾನಿಸಮ್. ವೈಲ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇಸ್ ವೈಟಲ್, ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಆರ್ ನೀಡೆಡ್ ಟು ಎನ್ಶೂರ್ ಅಕೌಂಟೆಬಿಲಿಟಿ. ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್, ಮೂರು ಶಾಸಕಾಂಗ, ನ್ಯಾಯಾಂಗ, ರಾಜ್ಯಾಂಗ ಅಂತ ಇರುತ್ತಲ್ವಾ, ಆ ಮೂರು ಅಂಗಗಳ ನಡುವೆ ಸರಿಯಾದ ಸಮತೋಲನವನ್ನ ಸಾಧಿಸಲಿಕ್ಕೆ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ನಂತಹ ಕೆಲವೊಂದು ಪ್ರಕ್ರಿಯೆಗಳನ್ನ ಕೈಗೊಳ್ಳಬೇಕು. ಹಾಗಾಗಿ ಅಕೌಂಟೆಬಿಲಿಟಿ, ಹೊಣೆಗಾರಿಕೆಯ ಪ್ರಕ್ರಿಯೆಗಳನ್ನ ಸರಿಯಾಗಿ ನಿಭಾಯಿಸಬೇಕು. ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ. ಪಬ್ಲಿಕ್ ಆಕ್ಸೆಸ್ ಟು ಕೊಲಿಜಿಯಂ ಡಿಸಿಷನ್ಸ್ ವುಡ್ ಇಂಪ್ರೂವ್ ಟ್ರಸ್ಟ್ ಅಂಡ್ ರೆಡ್ಯೂಸ್ ಅಲಿಗೇಷನ್ ಆಫ್ ಬಯಾಸ್. ಒಂದು ವೇಳೆ ಜನಸಾಮಾನ್ಯರ ಮುಂದೆ ಕೊಲಿಜಿಯಂನ ಡಿಸಿಷನ್ಗಳು ಯಾವ ಆಧಾರದ ಮೇಲೆ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಅವರ ಮುಂದೆ ತೆರೆದಿಟ್ರೆ ಆವಾಗ ಜನರಿಗೂ ಸಹ ಈ ಒಂದು ವ್ಯವಸ್ಥೆಯ ಮೇಲಿನ ನಂಬಿಕೆ ಹೆಚ್ಚಾಗುತ್ತೆ. ಅದೇ ರೀತಿ ಇಲ್ಲಿ ಯಾವುದೇ ಪೂರ್ವಾಗ್ರಹಗಳನ್ನ ಅವರು ಇಟ್ಕೊಂಡಿಲ್ಲ ಅನ್ನೋದು ಸಹ ಕನ್ಫರ್ಮ್ ಆಗುತ್ತೆ. ಗವರ್ಮೆಂಟ್ ಕೋಆಪರೇಷನ್. ಗವರ್ಮೆಂಟ್ ಮಸ್ಟ್ ರೆಸ್ಪೆಕ್ಟ್ ದಿ ಜುಡಿಷಿಯರಿ ಅಥಾರಿಟಿ ಬೈ ಪ್ರಾಂಪ್ಟ್ಲಿ ಪ್ರೊಸೆಸಿಂಗ್ ರೆಕಮೆಂಡೇಶನ್. ಮೊದಲೇ ಹೇಳಿದಾಗೆ ಗವರ್ಮೆಂಟ್ ರೆಕಮೆಂಡೇಶನ್ ಕಳಿಸಿದಾಗ ಸುಮ್ಮನೆ ಕುತ್ಕೊಳ್ಳೋದಲ್ಲ, ಅದರ ಬದಲು ಸರಿಯಾದ ವೇಳೆಯಲ್ಲಿ ರೆಕಮೆಂಡೇಶನ್ ಅನ್ನ ಮುಂದಿನ ಪ್ರೊಸೆಸ್ಗೆ ಕಳಿಸಬೇಕು. ಹೀಗಾದಾಗ ಜುಡಿಷಿಯರಿಗೆ, ಆ ಒಂದು ಅಥಾರಿಟಿಗೆ ಇರುವಂತ ರೆಸ್ಪೆಕ್ಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕಾಗುತ್ತೆ ಮತ್ತು ಎಲ್ಲಾ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವಿಷ್ಟು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ವಿಷಯ ನೋಡೋದಾದ್ರೆ ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್. ಏನಿದು ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್? NZBA, ಗ್ಲೋಬಲ್ ಗ್ರೂಪ್ ಆಫ್ ಬ್ಯಾಂಕ್ಸ್ ಏಮಿಂಗ್ ಫಾರ್ ನೆಟ್ ಝೀರೋ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಬೈ 2050 ಥ್ರೂ ಲೆಂಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್. ಜಾಗತಿಕವಾಗಿ ಹಲವಾರು ಬ್ಯಾಂಕ್ಗಳ ಒಂದು ಗ್ರೂಪ್ ಇದು. ಒಂದು NZBA ಅಂತಂದ್ರೆ ಹಲವಾರು ಜಾಗತಿಕ ಮಟ್ಟದಲ್ಲಿ ಒಂದು ಸುಮಾರು ಬ್ಯಾಂಕ್ಗಳು ತಮ್ಮದೇ ಆದ ಒಂದು ಗುಂಪನ್ನು ರಚಿಸಿಕೊಂಡಿವೆ. ಅವರ ಗುರಿ ಏನು? ನೆಟ್ ಝೀರೋ ಗ್ರೀನ್ ಹೌಸ್ ಗ್ಯಾಸ್ಗಳ ಪರಿಣಾಮವನ್ನ ನೆಟ್ ಝೀರೋಗೆ ತಗೊಂಡು ಬರೋದು ಅವರ ಒಂದು ಉದ್ದೇಶ. ಯಾವ ಒಂದು ಇಸ್ವಿಯ ಹೊತ್ತಿಗೆ? 2050ರ ಹೊತ್ತಿಗೆ. ಏನು ಪ್ರೊಸೆಸ್ನ ಮೂಲಕ? ಲೆಂಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್, ಬೇರೆ ಬೇರೆ ರೀತಿಯ ಸಾಲಗಳನ್ನು ಕೊಡೋದು ಮತ್ತೆ ಇನ್ವೆಸ್ಟ್ಮೆಂಟ್ ಮೂಲಕ ನೆಟ್ ಝೀರೋ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅನ್ನ ಸಾಧಿಸೋದು ಈ ಒಂದು ಗ್ಲೋಬಲ್ ಗ್ರೂಪ್ ಆಫ್ ಬ್ಯಾಂಕ್ಸ್ ನ ಉದ್ದೇಶ. ಇವುಗಳಿಗೆ ಏನಂತ ಕರೀತಾರೆ? NZBA. ಈ ಒಂದು ಅಲಯನ್ಸ್ ಗಳಿಗೆ ನೆಟ್ ಝೀರೋ ಬ್ಯಾಂಕಿಂಗ್ ಅಲಯನ್ಸ್ ಅಂತ ಕರೀತಾರೆ ಈ ಒಂದು ಗುಂಪಿಗೆ. ಬ್ಯಾಕ್ಡ್ ಬೈ ದಿ ಯುನೈಟೆಡ್ ನೇಷನ್ಸ್. ಯಾರು ಇದರ ಮುಖ್ಯವಾಗಿ ಹಿಂದಿರೋದು? ಯುನೈಟೆಡ್ ನೇಷನ್ಸ್ ಇದರ ಹಿಂದಿದೆ. ಅಂದ್ರೆ ಈ ಒಂದು ಕಾರ್ಯಗಳನ್ನ ವಹಿಸಿಕೊಳ್ಳೋದು ಯುನೈಟೆಡ್ ನೇಷನ್ಸ್ ಅಂಡರ್ ಇಟ್ಸ್ UNEP ಫೈನಾನ್ಷಿಯಲ್ ಇನಿಷಿಯೇಟಿವ್. ಯಾವ ಒಂದು ಇನಿಷಿಯೇಟಿವ್ ಮೂಲಕ? UNEP ಫೈನಾನ್ಷಿಯಲ್ ಇನಿಷಿಯೇಟಿವ್. ಇದರ ಗೋಲ್ ಮೊದಲೇ ಹೇಳಿದಾಗೆ ನೆಟ್ ಝೀರೋ ಟಾರ್ಗೆಟ್ ಬೈ 2050, 2050ರ ಹೊತ್ತಿಗೆ ಗ್ರೀನ್ ಹೌಸ್ ಗ್ಯಾಸ್ನಿನ ನೆಟ್ ಝೀರೋವನ್ನು ಸಾಧಿಸೋದು. ಸೆಟ್ 2030 ಟಾರ್ಗೆಟ್ಸ್ ಫಾರ್ ಹೈ ಎಮಿಷನ್ ಸೆಕ್ಟರ್ಸ್ ವಿತಿನ್ 18 months ಆಫ್ ಜಾಯ್ನಿಂಗ್. ಯಾರು ಈ ಒಂದು ಅಲಯನ್ಸ್ ಅನ್ನ ಜಾಯ್ನ್ ಆಗ್ತಾರೋ ಅವ್ರು ಏನ್ ಮಾಡ್ಬೇಕಾಗುತ್ತೆ? 2030ಕ್ಕೆ ತಮ್ಮದೇ ಆದ ಒಂದು ಟಾರ್ಗೆಟ್ ಅನ್ನ ಹೇಳ್ಬೇಕಾಗುತ್ತೆ. ಮುಖ್ಯವಾಗಿ ಯಾವಾಗ? 18 ತಿಂಗಳ ಒಳಗೆ. ಅದರಲ್ಲೂ ಹೈ ಎಮಿಷನ್ ಸೆಕ್ಟರ್, ಹೆಚ್ಚು ಒಂದು ಇಂಥ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಎಮಿಷನ್ ಮಾಡ್ತಾ ಇದೀವಲ್ವಾ, ಆ ಸೆಕ್ಟರ್ಗಳಿಗೆ ಸಂಬಂಧಿಸಿದ ಹಾಗೆ ನಮ್ಮ ಗುರಿ ಹೀಗೆ, 2030ಕ್ಕೆ ನಾವು ಇಂತಿಂಥದನ್ನ ಸಾಧಿಸ್ತೇವೆ ಅಂತ ಈ ಒಂದು ಅಲಯನ್ಸ್ ನ ಜಾಯ್ನ್ ಆದವರು ಮೊದಲೇ ಹೇಳಬೇಕಾಗುತ್ತೆ. ಪಬ್ಲಿಷ್ ಆನ್ಯುವಲ್ ಪ್ರೋಗ್ರೆಸ್ ರಿಪೋರ್ಟ್ಸ್ ಆನ್ ಎಮಿಷನ್. ಪ್ರತಿ ವರ್ಷ
ಎಷ್ಟು ಎಮಿಟ್ ಆಗ್ತಾ ಇದೆ, ಎಷ್ಟು ನಾವು ಸಾಧಿಸಿದ್ದೇವೆ ಈ ವರ್ಷ ಅನ್ನೋದ್ರ ಬಗ್ಗೆ ವಾರ್ಷಿಕ ವರದಿಯನ್ನ ಇವರು ಬಿಡುಗಡೆ ಮಾಡಬೇಕಾಗತ್ತೆ. ಕೀ ಪಾಯಿಂಟ್ಸ್ ಏನು ಅಂತಂದ್ರೆ, ಸಮ್ ಬಿಗ್ ಬ್ಯಾಂಕ್ಸ್ ಆರ್ ಲೀವಿಂಗ್ NZBA ಡ್ಯೂ ಟು ಸ್ಟ್ರಿಕ್ಟ್ ಕಮಿಟ್ಮೆಂಟ್ಸ್. ಮೊದಲೇ ಹೇಳಿದಾಗೆ ಬ್ಯಾಂಕ್ಗಳು, ಹಲವಾರು ಬ್ಯಾಂಕ್ಗಳು ಒಂದು NZBA ಇಂದ ಹೊರಗೆ ಬರ್ತಾ ಇವೆ. ಯಾಕಂತಂದ್ರೆ ಅವರ ಉದ್ದೇಶ ಪ್ರಾಫಿಟ್ ಮೇಕಿಂಗ್, ಅವರ ಉದ್ದೇಶ ಲಾಭ ಗಳಿಸೋದು. ಆದ್ರೆ ಈ ಕೆಲವೊಂದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ಕಡಿಮೆ ಮಾಡೋದ್ರಿಂದ ಅವರ ಉದ್ದೇಶ ಸಫಲವಾಗೋದಿಲ್ಲ. ಅವರ ಉದ್ದೇಶನೇ ಪ್ರಾಫಿಟ್ ಮೇಕಿಂಗ್. ಹಾಗಾಗಿ ಅದರಿಂದ ಅವರು ಈ ಒಂದು ಹೊರಗೆ ಬೇರೆ ಕಮಿಟ್ಮೆಂಟ್ ಗಳನ್ನ ಸಾಧಿಸುವುದು ತಮ್ಮ ಹತ್ರ ಸಾಧ್ಯ ಇಲ್ಲ ಅಂತ ಅದರಿಂದ ಹೊರಗೆ ಬರ್ತಾ ಇದೆ. ನೋ ಇಂಡಿಯನ್ ಬ್ಯಾಂಕ್ಸ್ ಆರ್ ಮೆಂಬರ್ಸ್ ಆಫ್ ದಿಸ್ ಅಲಯನ್ಸ್. ಇದು ಮುಖ್ಯವಾಗಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ನೋ ಇಂಡಿಯನ್ ಬ್ಯಾಂಕ್ಸ್, ಭಾರತದ ಯಾವುದೇ ಬ್ಯಾಂಕ್ಗಳು ಈ ಒಂದು ಗುಂಪಿನಲ್ಲಿ, ಈ ಒಂದು ಅಲಯನ್ಸ್ ನಲ್ಲಿ ಸೇರ್ಕೊಂಡಿಲ್ಲ. ಮುಂದಿನ ವಿಷಯ, ಅಲಕನಂದಾ ರಿವರ್ ಅಂಡ್ ಇಟ್ಸ್ ವಲ್ನರಬಿಲಿಟಿ. ದ ಅಲಕನಂದಾ ರಿವರ್ ಇನ್ ಉತ್ತರಾಖಂಡ್ ಗರ್ವಾಲ್ region has been identified as the most vulnerable to landslide induced natural dams by study from IIT ರೂರ್ಕಿ. ಅಂದ್ರೆ ಏನು, IIT ರೂರ್ಕಿ ಅವರು ಒಂದು ಸ್ಟಡಿ ಮಾಡಿದ್ದಾರೆ. ಅದರ ಪ್ರಕಾರ ಅಲಕನಂದಾ ರಿವರ್ ಎಲ್ಲಿದೆ, ಇದು ಉತ್ತರಾಖಂಡದ ಗರ್ವಾಲ್ ರೀಜನ್ ನಲ್ಲಿ ಇರೋದು. ಇದು ಮೋಸ್ಟ್ ವಲ್ನರೇಬಲ್. ಅಂದ್ರೆ ಈಗ ಒಂದು ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಗುಡ್ಡ ಕುಸಿತ ಆದಾಗ ಆ ಗುಡ್ಡದ ಮಣ್ಣುಗಳು ಬಂದು ನದಿಯ ಮುಂದೆ ಬೀಳುತ್ತೆ, ಅಥವಾ ನದಿಯ ಒಂದು ಯಾವುದೊಂದು ಪ್ರದೇಶಕ್ಕೆ ತಡೆಯಾಗಿ ನಿಲ್ಲುತ್ತೆ. ತಡೆಯಾಗಿ ನಿಂತಾಗ ನದಿ ಅದರ ಮೂಲಕ ಹರಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೊಂದು ಡ್ಯಾಮ್ ತರ ಅವಾಗ ಡ್ಯಾಮಿನ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಲ್ಯಾಂಡ್ ಸ್ಲೈಡ್ ಇಂಡ್ಯೂಸ್ಡ್ ಡ್ಯಾಮ್ಸ್ ಅಂತಂದ್ರೆ ಲ್ಯಾಂಡ್ ಸ್ಲೈಡ್ ಇಂದ ಆದಂತಹ ಡ್ಯಾಮ್ಗಳು. ಗುಡ್ಡ ಕುಸಿತದಿಂದ ಡ್ಯಾಮ್ ನಂತಹ ಒಂದು ಸ್ಥಿತಿ ಕ್ರಿಯೇಟ್ ಆಗುತ್ತೆ. ಆದ್ರೆ ಯಾವಾಗ ಜೋರಾದ ಮಳೆ ಅಥವಾ ಬೇರೆ ಬೇರೆ ಪ್ರಕೃತಿ ವಿಕೋಪಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆದಂತಹ ಡ್ಯಾಮ್ಗಳು ಒಂದು ವೇಳೆ ಕುಸಿತ ಆದ್ರೆ, ಇಲ್ಲೂ ಸಹ ಈ ಒಂದು ಡ್ಯಾಮ್ಗಳು ಸಹ ನಾಶ ಆದ್ರೆ ಆವಾಗ ದೊಡ್ಡ ಪ್ರವಾಹ ಎದುರಾಗುವ ಸಾಧ್ಯತೆ ಇಲ್ಲಿ ಉಂಟಾಗುತ್ತೆ. ಹಾಗಾಗಿ ಈ IIT ರೂರ್ಕಿ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಅಲಕನಂದಾ ರಿವರ್ ಇದೇನು, ಇದಕ್ಕೆ ಒಂದು ಅಪಾಯ ಎದುರಾಗಬಹುದು, ಮುಂದೆ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಸ್ಲೈಡ್ ಇಂಡ್ಯೂಸ್ಡ್ ಡ್ಯಾಮ್ಸ್ ಅನ್ನ ಇದು ಹೊಂದಬಹುದು ಅಂತ IIT ರೂರ್ಕಿ ಅವರು ಹೇಳ್ತಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಅಲಕನಂದಾ ರಿವರ್ ಬಗ್ಗೆ ತಿಳ್ಕೊಳ್ಬೇಕು. ಸೋರ್ಸ್ ಅಂಡ್ ಒರಿಜಿನ್, ಎಲ್ಲಿ ಹುಟ್ಟೋದು ಇದು? ಒರಿಜಿನೇಟ್ಸ್ ಫ್ರಮ್ ದಿ ಸಾತೋಪಂತ್ ಅಂಡ್ ಭಾಗೀರಥ್ ಕರಕ್ ಗ್ಲೇಷಿಯರ್ಸ್, ಗರ್ವಾಲ್ ಹಿಮಾಲಯಸ್, ಉತ್ತರಾಖಂಡದ ಇಲ್ಲಿ ನೋಡಿ ಸಾತೋಪಂತ್ ಗ್ಲೇಷಿಯರ್ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಅದು ಹುಟ್ಟುತ್ತೆ. ಇದಕ್ಕೆ ಸಾತೋಪಂತ್ ಅಂಡ್ ಭಾಗೀರಥ್ ಕರಕ್ ಗ್ಲೇಷಿಯರ್ಸ್, ಆ ಹಿಮಗಡ್ಡೆಯಲ್ಲಿ ಅದು ಹುಟ್ಟುತ್ತೆ. ಕಾನ್ಫ್ಲುಯೆನ್ಸಸ್, ಬೇರೆ ಬೇರೆ ನದಿಗಳ ಜೊತೆ ಎಲ್ಲಿ ಸಂಗಮ ಆಗುತ್ತೆ. ಕಾನ್ಫ್ಲುಯೆನ್ಸ್ ಅಂದ್ರೆ ಬೇರೆ ಬೇರೆ ನದಿ ಜೊತೆ ಸಂಗಮ ಆಗೋದು, ಸಂಗಮ ಕ್ಷೇತ್ರಗಳು ಅಂತ ಹೇಳ್ತೇವಲ್ವಾ. ಪಂಚಪ್ರಯಾಗ, 5 ಪ್ರಯಾಗಗಳಲ್ಲಿ ಇದು ಬೇರೆ ಬೇರೆ ನದಿಗಳ ಜೊತೆ ಸೇರ್ಕೊಳ್ಳುತ್ತೆ. ವಿಷ್ಣು ಪ್ರಯಾಗದಲ್ಲಿ ಈ ನದಿ, ಯಾವ ನದಿ? ಅಲಕನಂದಾ ರಿವರ್ ಮೀಟ್ಸ್ ಧೌಲಿಗಂಗಾ ರಿವರ್. ವಿಷ್ಣು ಪ್ರಯಾಗದಲ್ಲಿ ಅಲಕನಂದಾ ಮೀಟ್ಸ್ ಧೌಲಿಗಂಗಾ. ನಂದ್ ಪ್ರಯಾಗ್, ಇದರಲ್ಲಿ ನಂದಾಕಿನಿ ರಿವರ್, ಇದು ಅಲ್ಲಿ ಸೇರ್ಕೊಳ್ಳುತ್ತೆ. ನಂದಾಕಿನಿ ಮತ್ತೆ ಅಲಕನಂದಾ ರಿವರ್ ಸೇರ್ಕೊಳ್ಳೋದಲ್ಲಿ ನಂದ್ ಪ್ರಯಾಗದಲ್ಲಿ. ಕರ್ಣ ಪ್ರಯಾಗದಲ್ಲಿ ಪಿಂಡಾರ್ ರಿವರ್ ಜೊತೆ ಅಲಕನಂದಾ ರಿವರ್ ಸೇರ್ಕೊಳ್ಳುತ್ತೆ. ಇನ್ನು ರುದ್ರಪ್ರಯಾಗದಲ್ಲಿ ಮಂದಾಕಿನಿ ಮತ್ತು ಅಲಕನಂದಾ ರಿವರ್ಗಳು ಸೇರ್ಕೊಳ್ಳುತ್ತವೆ. ಇನ್ನು ದೇವಪ್ರಯಾಗದಲ್ಲಿ ಭಾಗೀರಥಿ ರಿವರ್ ಜೊತೆ ಅಲಕನಂದಾ ರಿವರ್ ಸಂಗಮವಾಗುತ್ತೆ. ದಿಸ್ ಇಸ್ ವೇರ್ ಇಟ್ ಅಫಿಷಿಯಲಿ ಬಿಕಮ್ಸ್ ದಿ ಗಂಗಾ. ಅದು ಎರಡು ಸೇರಿದಾಗ ಗಂಗಾ ನದಿ ಅಂತ ನಾವು ಅದನ್ನು ಕರೀತೇವೆ. ಅಲಕನಂದಾ ರಿವರ್ನ ಉದ್ದ ಎಷ್ಟು, ಲೆಂತ್ ಎಷ್ಟು? ಟ್ರಾವೆಲ್ಸ್ ಅಪ್ರಾಕ್ಸಿಮೇಟ್ಲಿ 190 ಕಿಲೋಮೀಟರ್ ಬಿಫೋರ್ ಮರ್ಜಿಂಗ್ ವಿತ್ ಭಾಗೀರಥಿ. ಭಾಗೀರಥಿ ನದಿಗೆ ಸೇರಿಕೊಳ್ಳುವುದಕ್ಕಿಂತ ಮೊದಲು ಅದು ಸುಮಾರು 190 ಕಿಲೋಮೀಟರ್ಗಳನ್ನ ಕ್ರಮಿಸಿರುತ್ತೆ. ಪಿಲ್ಗ್ರಿಮೇಜ್ ಇಂಪಾರ್ಟೆನ್ಸ್, ಮುಖ್ಯವಾಗಿ ಪುಣ್ಯಕ್ಷೇತ್ರಗಳಿಗೆ ಇದು ಸಂಬಂಧಿಸಿದೆ. ಹೋಮ್ ಟು ಸ್ಯಾಕ್ರೆಡ್ ಸೈಟ್ ಲೈಕ್ ಬದ್ರಿನಾಥ್, ಹೇಮಕುಂಡ್ ಸಾಹಿಬ್ ಅಂಡ್ ಜೋಶಿಮಠ್. ಬದ್ರಿನಾಥ, ಹೇಮಕುಂಡ್ ಸಾಹಿಬ್ ಮತ್ತೆ ಜೋಶಿಮಠ್, ಈ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಸಹ ಇದು ಅಲಕನಂದಾ ರಿವರ್ ಸಹ, ಆ ಅಲಕನಂದಾ ರಿವರ್ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋದು. ಆ ಎಲ್ಲ ಕ್ಷೇತ್ರಗಳಲ್ಲೂ ಈ ನದಿ ಕಂಡು ಬರುತ್ತೆ. ಇಂಟಿಗ್ರಲ್ ಟು ಚಾರ್ ಧಾಮ್ ಯಾತ್ರಾ. ಚಾರ್ ಧಾಮ್ ಅಂತಂದ್ರೆ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ. ಈ ಒಂದು ಚಾರ್ ಧಾಮ್ ಯಾತ್ರೆಗಳಲ್ಲೂ ಸಹ ಈ ಒಂದು ನದಿ ಅತಿ ಪ್ರಮುಖವಾಗಿದ್ದು. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ಗಂಗಾ. ಗಂಗಾ ಮೊದಲೇ ಹೇಳಿದಾಗೆ ಈ ನದಿ ಭಾಗೀರಥಿ ಜೊತೆ ಸೇರ್ಕೊಂಡು ಗಂಗಾ ನದಿ ಆಗುತ್ತೆ. ಅಲಕನಂದಾ ಕಾಂಟ್ರಿಬ್ಯೂಟ್ಸ್ ಮೋರ್ ವಾಟರ್ ಫ್ಲೋ ಟು ಗಂಗಾ ಕಂಪೇರ್ ಟು ಭಾಗೀರಥಿ. ಭಾಗೀರಥಿಗಿಂತ ಹೆಚ್ಚಿನ ನೀರನ್ನ ಗಂಗಾ ನದಿಗೆ ಇದು ಕೊಡುತ್ತೆ. ಇದಾದ ನಂತರ ಮುಂದಿನ ವಿಷಯ, ಭಾರತ್ ಪೋಲ್ ಪೋರ್ಟಲ್. ಏನಿದು ಪೋರ್ಟಲ್ ಅಂತಂದ್ರೆ, ಲಾಂಚ್ಡ್ ಬೈ ದಿ ಯೂನಿಯನ್ ಹೋಮ್ ಮಿನಿಸ್ಟರ್. ಯಾರಿಂದ ಲಾಂಚ್ ಮಾಡಿದ್ದಾರೆ? ಕೇಂದ್ರ ಗೃಹ ಸಚಿವರು, ಗೃಹ ಮಂತ್ರಿಗಳು. ವಿಲ್ ಸ್ಟ್ರೀಮ್ ಲೈನ್ ಇಂಟರ್ನ್ಯಾಷನಲ್ ಪೊಲೀಸ್ ಅಸಿಸ್ಟೆನ್ಸ್ ಟು ಇಂಟರ್ಪೋಲ್ ಇನ್ಕ್ಲೂಡಿಂಗ್ ಇಶ್ಯೂಯಿಂಗ್ ರೆಡ್ ನೋಟಿಸ್. ಇದೇನ್ ಮಾಡುತ್ತೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಪೊಲೀಸ್ ಅಸಿಸ್ಟೆನ್ಸ್, ಪೊಲೀಸ್ ಸಹಕಾರವನ್ನು ನೀಡುತ್ತೆ. ಅದರ ಜೊತೆ ರೆಡ್ ನೋಟಿಸ್ ಅನ್ನು ಕಳಿಸ್ಲಿಕ್ಕೂ ಸಹ ಇದಕ್ಕೆ ಅಧಿಕಾರಗಳಿರುತ್ತೆ. ಇಂಟರ್ಪೋಲ್ ಅಂತ ಒಂದು ಶಬ್ದ ಬಂತು. ಇಂಟರ್ಪೋಲ್ ಅಂತಂದ್ರೆ ಏನು? ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್, ಇಂಟರ್ಪೋಲ್ ಅಂತ ಕರೀತಾರೆ ಅದಕ್ಕೆ. ಕಾಮನ್ಲಿ ನೋನ್ ಆಸ್ ಇಂಟರ್ಪೋಲ್ ಇಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫ್ಯಾಸಿಲಿಟೇಟಿಂಗ್ ಇಂಟರ್ನ್ಯಾಷನಲ್ ಪೊಲೀಸ್ ಕೋಆಪರೇಷನ್ ಅಗೇನ್ಸ್ಟ್ ಕ್ರಾಸ್ ಬಾರ್ಡರ್ ಟೆರರಿಸಂ. ಮುಖ್ಯವಾಗಿ
ಟೆರರಿಸಂ, ಭಯೋತ್ಪಾದಕತೆ, ಟ್ರಾಫಿಕಿಂಗ್, ಕಳ್ಳಸಾಗಣೆ ಮತ್ತು ಬೇರೆ ಬೇರೆ ಅಪರಾಧಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ವಹಿಸುವ ಒಂದು ಸಂಸ್ಥೆ ಇದು. ಯಾವುದು? ಇಂಟರ್ಪೋಲ್. ಇಟ್ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್. ಅಂತಾರಾಷ್ಟ್ರೀಯ ಮಟ್ಟದ ಅತ್ಯಂತ ದೊಡ್ಡ ಪೊಲೀಸ್ ವ್ಯವಸ್ಥೆ ಇದು. ರೆಪ್ರೆಸೆಂಟಿಂಗ್ 195 ಮೆಂಬರ್ ಕಂಟ್ರೀಸ್. ಇದರಲ್ಲಿ ಸುಮಾರು 195 ದೇಶಗಳು ತಮ್ಮ ಸದಸ್ಯತ್ವವನ್ನು ಹೊಂದಿವೆ. ಯಾವುದಿದು? ಇಂಟರ್ಪೋಲ್. ಇಂಟರ್ಪೋಲ್ನ ಮಾದರಿಯಲ್ಲೇ ಭಾರತ ತಯಾರಿಸಿದ್ದು. ಈಗ ಭಾರತ ಯಾವುದರ ಮೂಲಕ ನಮ್ಮ ಮುಂದೆ ಇಡ್ತಾ ಇದೆ? ಭಾರತದ್ದು ಈಗ ಭಾರತ್ ಪೋಲ್. ಇಂಟರ್ಪೋಲ್ನ ಮಾದರಿಯಲ್ಲೇ ಭಾರತದಲ್ಲಿರುವ ವ್ಯವಸ್ಥೆ. ಈ ಹೈಲೈಟ್ಸ್ ಏನು ಅಂತಂದ್ರೆ, ಪರ್ಪಸ್ ಎನ್ಹಾನ್ಸಸ್ ಕ್ರೈಮ್ ಫೈಟಿಂಗ್ ಬೈ ಪ್ರೊವೈಡಿಂಗ್ ಫಾಸ್ಟರ್ ಆಕ್ಸೆಸ್ ಟು ಇಂಟರ್ನ್ಯಾಷನಲ್ ಸಪೋರ್ಟ್ ಅಂಡ್ ಇಂಪ್ರೂವಿಂಗ್ ಕೋಆರ್ಡಿನೇಷನ್ ಅಮಂಗ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್. ಮುಖ್ಯವಾಗಿ ಬೇರೆ ಬೇರೆ ಅಪರಾಧಗಳ ವಿರುದ್ಧ ಹೋರಾಡಲಿಕ್ಕೆ ಬಹಳ ಅತ್ಯಂತ ವೇಗವಾದ ಕಾರ್ಯ ತೆಗೆದುಕೊಳ್ಳುವುದು, ಅದರ ಜೊತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಸಂಸ್ಥೆಗಳಿಗೆ ಸಹಕಾರವನ್ನು ನೀಡೋದು, ಮತ್ತೆ ಲಾ ಎನ್ಫೋರ್ಸ್ಮೆಂಟ್, ಬೇರೆ ಬೇರೆ ಏಜೆನ್ಸಿಗಳಿರುತ್ತಲ್ವ, ಕಾನೂನನ್ನ ಜಾರಿಗೊಳಿಸುವ ಬೇರೆ ಬೇರೆ ಸಂಸ್ಥೆಗಳಿಗೆ ಸಹಕಾರವನ್ನು ನೀಡುವುದು ಇದರ ಉದ್ದೇಶ. ಇದರ ಬೆನಿಫಿಟ್ಸ್ ಏನು? ರಿಯಲ್ ಟೈಮ್ ಇನ್ಫಾರ್ಮೇಶನ್ ಶೇರಿಂಗ್ ಟು ಕಾಂಬ್ಯಾಟ್ ಟ್ರಾನ್ಸ್ನ್ಯಾಷನಲ್ ಕ್ರೈಮ್ಸ್ ಅಂಡ್ ಇಂಪ್ರೂವ್ ಪೊಲೀಸ್ ಎಫಿಷಿಯನ್ಸಿ. ರಿಯಲ್ ಟೈಮ್ ಇನ್ಫಾರ್ಮೇಶನ್ ಶೇರಿಂಗ್ ಅಂತಂದ್ರೆ ತಕ್ಷಣದ ಮಾಹಿತಿಯನ್ನ ಶೇರ್ ಮಾಡೋದು. ಈ ಕ್ಷಣ ಏನಾಗ್ತಾ ಇದೆ ಒಂದು ಪ್ರದೇಶದಲ್ಲಿ, ಲೈವ್ ಅಂತ ಹೇಳ್ತೀವಲ್ಲ ಅದೇ ತರ, ನೇರ ಪ್ರಸಾರ ಅಂತ ಹೇಳಿದ ಹಾಗೆ ನೇರವಾದ ಮಾಹಿತಿಯನ್ನ ಕಳಿಸೋದು. ಅದರಿಂದ ಏನಾಗುತ್ತೆ? ಟ್ರಾನ್ಸ್ನ್ಯಾಷನಲ್, ಬೇರೆ ಬೇರೆ ದೇಶಗಳ ನಡುವೆ ಇರುವಂತಹ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತು ಬೇರೆ ಬೇರೆ ತೊಡಕುಗಳನ್ನು ನಿವಾರಿಸಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಜೊತೆಗೆ ಪೊಲೀಸ್ ಎಫಿಷಿಯನ್ಸಿ, ಪೊಲೀಸ್ ವ್ಯವಸ್ಥೆಯ ದಕ್ಷತೆಯು ಸಹ ಇದರಿಂದ ಹೆಚ್ಚುತ್ತೆ. ಡೆವಲಪರ್ ಯಾರು? ಇದನ್ನ ಯಾರು ನಮ್ಮ ಮುಂದೆ ಇಟ್ಟಿರೋದು? ಈಗ ಬಿಲ್ಟ್ ಬೈ ದಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಸಿಬಿಐ. ಈ ಒಂದು ಭಾರತ್ ಪೋಲ್ನ ನಿರ್ಮಾತ್ರ ಯಾರು? ಸಿಬಿಐ. ಸಿಬಿಐ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇಂಡಿಯಾಸ್ ಟಾಪ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಭಾರತದ ಟಾಪ್ ಇನ್ವೆಸ್ಟಿಗೇಟಿಂಗ್ ತನಿಖಾ ದಳ ಇದು ರಾಷ್ಟ್ರೀಯದ್ದು. ಫಾರ್ಮ್ಡ್ ಇನ್ 1963. ಯಾವಾಗ? 1963ರಲ್ಲಿ ಅದನ್ನ ಸ್ಥಾಪಿಸಲಾಯಿತು. ಯಾವುದ್ರ ಮೇಲೆ? ಸಂತಾನಂ ಕಮಿಟಿ ರೆಕಮೆಂಡೇಶನ್. ಈ ಒಂದು ಸಂತಾನಂ ಕಮಿಟಿಯ ರೆಕಮೆಂಡೇಶನ್ ಆದೇಶದ ಆ ಒಂದು ರೆಕಮೆಂಡೇಶನ್ ಮೇಲೆ ಸಿಬಿಐ ನ ಸ್ಥಾಪನೆ ಮಾಡಿದರು. ಕೋಆರ್ಡಿನೇಟ್ಸ್ ವಿತ್ ಇಂಟರ್ಪೋಲ್ ಆಸ್ ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ ಫಾರ್ ಇಂಡಿಯಾ. ಇದು ಇಂಟರ್ಪೋಲ್ನ ಜೊತೆ ಸಹಕಾರವನ್ನ, ಇಂಟರ್ಪೋಲ್ನ ಜೊತೆ ಒಂದಾಗಿರುತ್ತೆ. ಅದೇ ರೀತಿ ಇದನ್ನ ಭಾರತದಲ್ಲಿ ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ, ಭಾರತದ ಒಂದು ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ ತರ ಇದು ಕಾರ್ಯನಿರ್ವಹಿಸುತ್ತೆ. ಯಾವ ಸಂಸ್ಥೆಗೆ? ಇಂಟರ್ಪೋಲ್ಗೆ. ವರ್ಕ್ಸ್ ವಿತ್ ಇಂಟರ್ಪೋಲ್ ಲಯಸನ್ ಆಫೀಸರ್ಸ್. ಇಂಟರ್ಪೋಲ್ನ ಬೇರೆ ಬೇರೆ ಆಫೀಸರ್ಗಳ ಜೊತೆ ಸಂಪರ್ಕ ಕಲ್ಪಿಸುವುದು, ಮತ್ತೆ ಬೇರೆ ಬೇರೆ ಯೂನಿಟ್ ಆಫೀಸರ್ಗಳನ್ನ ಭಾರತದಲ್ಲಿ, ಆ ಒಂದು ಇಂಟರ್ಪೋಲ್ನ ಯೂನಿಟ್ ಆಫೀಸರ್ಗಳನ್ನ ಭಾರತದಲ್ಲಿ ನೋಡ್ಕೊಳ್ಳೋದು, ಮತ್ತೆ ಅವೆಲ್ಲರ ಜೊತೆ ಆ ಎಲ್ಲ ಒಂದು ಆಫೀಸರ್ಗಳ ನಡುವೆ ಸರಿಯಾದ ಕಮ್ಯುನಿಕೇಶನ್, ಸಂಪರ್ಕ, ಸಂವಹನ ಸಾಧಿಸುವುದು ಈ ಒಂದು ಸಿಬಿಐನ ಕೆಲಸ ಆಗಿರುತ್ತೆ. ಇಷ್ಟು ಅದರ ಮುಖ್ಯವಾದ ಕೆಲಸ ಈ ಒಂದು ಇಂಟರ್ಪೋಲ್ಗೆ ಸಂಬಂಧಿಸಿದ ಹಾಗೆ. ಸಿಬಿಐಗೆ ಇನ್ನು ಹಲವಾರು ಕಾರ್ಯಗಳಿರುತ್ತೆ. ಮುಂದಿನ ವಿಷಯ, ವೆಂಬನಾಡ್ ಲೇಕ್. ಇದು ಏಕಿದೆ ನ್ಯೂಸ್ ಅಲ್ಲಿ ಅಂತಂದ್ರೆ, ಥ್ರೆಟ್ಸ್ ಟು ದ ಲೇಕ್. ಈ ಒಂದು ಲೇಕಿಗೆ, ಸರೋವರಕ್ಕೆ ಕೆಲವೊಂದು ಥ್ರೆಟ್ ಎದುರಾಗಿದೆ, ತೊಂದರೆಗಳು ಎದುರಾಗಿದೆ. ಮೊದಲನೇದು ಕ್ಲೈಮೇಟ್ ಚೇಂಜ್, ಡ್ರಿಂಕಿಂಗ್ ಏರಿಯಾ ಡ್ಯೂ ಟು ರೈಸಿಂಗ್ ಟೆಂಪರೇಚರ್. ಆ ಒಂದು ಸರೋವರದ ಗಾತ್ರ ಕಡಿಮೆ ಆಗ್ತಾ ಇದೆ, ಏರಿಯಾ ಕಡಿಮೆ ಆಗ್ತಾ ಇದೆ. ಯಾಕೆ? ಟೆಂಪರೇಚರ್ ಹೆಚ್ಚಾಗಿರೋದ್ರಿಂದ, ಜಾಗತಿಕ ತಾಪಮಾನ ಏರ್ತಾ ಇದೆಯಲ್ವಾ, ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಸರೋವರದ ಗಾತ್ರವು ಸಹ ಕಡಿಮೆ ಆಗ್ತಾ ಇದೆ. ಎರಡನೇ ಕಾರಣ ಪೊಲ್ಯೂಷನ್, ವೇಸ್ಟ್ ಫ್ರಮ್ ಸ್ಲಾಟರ್ ಹೌಸಸ್ ಅಂಡ್ ಶ್ರಿಂಪ್ ಶೆಡ್ಸ್ ಡಿಗ್ರೇಡಿಂಗ್ ದಿ ಎಕೋಸಿಸ್ಟಮ್. ಮುಖ್ಯವಾಗಿ ಬೇರೆ ಬೇರೆ ರಸಾಯನಿಕಗಳಿಂದ ಬರುವಂತಹ ಪ್ರಾಣಿಗಳು ಮತ್ತೆ ಶ್ರಿಂಪ್ ಶೆಡ್ಗಳಿಂದಾಗಿ ಈ ಒಂದು ವೇಸ್ಟಿನ ಪ್ರಮಾಣ ಈ ಒಂದು ಸರೋವರದಲ್ಲಿ ಹೆಚ್ಚಾಗ್ತಾ ಇದೆ. ಎರಡು ಮುಖ್ಯವಾದ ಕಾರಣ, ಕ್ಲೈಮೇಟ್ ಚೇಂಜ್ ಹಾಗೂ ಪೊಲ್ಯೂಷನ್. ಇದರಿಂದಾಗಿ ಈ ಒಂದು ಸರೋವರಕ್ಕೆ ಅಪಾಯ ಎದುರಾಗ್ತಾ ಇದೆ ಅಂತ ನ್ಯೂಸ್ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಿದೆ ಹಾಗಾದ್ರೆ ಆ ಲೇಕು? ಕೇರಳ, ಸ್ಪ್ಯಾನಿಂಗ್ ಅಲಾಪೂಜಾ, ಕೊಟ್ಟಾಯಂ ಅಂಡ್ ಎರ್ನಾಕುಲಂ ಡಿಸ್ಟ್ರಿಕ್ಟ್. ಈ ಒಂದು ಜಿಲ್ಲೆಗಳಿದೆ. ಕೇರಳದ ಯಾವ್ಯಾವ ಜಿಲ್ಲೆಗಳಲ್ಲಿ? ಅಲಾಪೂಜಾ, ಕೊಟ್ಟಾಯಂ ಮತ್ತೆ ಎರ್ನಾಕುಲಂ ಜಿಲ್ಲೆಗಳಲ್ಲಿ ಇದು ಕಂಡು ಬರುತ್ತೆ. ಸೈಜ್ ಇದರದ್ದು ಲಾರ್ಜೆಸ್ಟ್ ಲೇಕ್ ಇನ್ ಕೇರಳ. ಕೇರಳದ ಅತ್ಯಂತ ದೊಡ್ಡ ಲೇಕ್ ಇದು, ದೊಡ್ಡ ಸರೋವರ. ಇಂಡಿಯಾಸ್ ಲಾಂಗೆಸ್ಟ್ ಲೇಕ್, ಭಾರತದ ಅತಿ ಉದ್ದವಾದ ಸರೋವರ. ಸುಮಾರು 2033 ಸ್ಕ್ವೇರ್ ಕಿಲೋಮೀಟರ್ ಇದರ ಉದ್ದ. ಅದರ್ ನೇಮ್ಸ್, ಬೇರೆ ಬೇರೆ ಹೆಸರುಗಳು ಏನೇನಿದೆ ಅಂತಂದ್ರೆ, ವೆಂಬನಾಡ್ ಕಾಯಲ್, ಉನ್ನಮಡ ಲೇಕ್, ಕೊಚ್ಚಿ ಲೇಕ್. ಈ ಎಲ್ಲ ಹೆಸರುಗಳನ್ನ ಇದಕ್ಕೆ ಇಟ್ಟಿದ್ದಾರೆ. ಬೇರೆ ಬೇರೆ ಹೆಸರುಗಳಿಂದ ಅದನ್ನ ಕರೀತಾರೆ. ಈ ಫೀಚರ್ಸ್ ಏನು ಅಂತಂದ್ರೆ, ಫಾರ್ಮೇಶನ್ ಫಾರ್ಮ್ಡ್ ಬೈ 4 ರಿವರ್ಸ್, 4 ಸರೋವರಗಳಿಂದ ಇದು ಆಗಿದೆ. ಮೀನಾಚಿಲ್, ಅಚಾಂಕೋವಿಲ್, ಪಂಪ ಅಂಡ್ ಮಣಿಮಲ. ಈ ಒಂದು 4 ನದಿಗಳಿಂದ ಈ ಒಂದು ಸರೋವರ ಆಗಿದೆ. ಕನೆಕ್ಷನ್ ಟು ಸೀಸ್ ಅಂದ್ರೆ ಓಪನ್ಸ್ ಟು ದ ಅರೇಬಿಯನ್ ಸಿ ಆನ್ ದ ವೆಸ್ಟ್. ಮೇಲೆ ನೋಡಿರಬಹುದು ನೀವು, ಈ ಒಂದು ಪಶ್ಚಿಮ ಭಾಗದಲ್ಲಿ ಅರೇಬಿಯನ್ ಸಮುದ್ರಕ್ಕೆ ಇದು ಕನೆಕ್ಟ್ ಆಗುತ್ತೆ. ವೆಂಬನಾಡ್ ಲೇಕ್ ಇರೋದು ಇಲ್ಲಿ ಕೇರಳ ಭಾಗದಲ್ಲಿ. ನೆಕ್ಸ್ಟ್, ಐಲ್ಯಾಂಡ್ ಸರೌಂಡ್ಸ್ ಪಾಥಿರಮಾನಾಲ್
ಪೆರುಂಬಲಂ ಅಂಡ್ ಪಲ್ಲಿಪುರಂ ಈ ಎಲ್ಲಾ ಒಂದು ದ್ವೀಪಗಳನ್ನ ಇದು ಹೊಂದಿದೆ. ಇವೆಂಟ್ಸ್ ಏನೇನ್ ನಡೆಸುತ್ತೆ ಇದು ಅಂತಂದ್ರೆ, ಹೋಸ್ಟ್ ನೆಹರು ಟ್ರೋಫಿ ಸ್ನೇಕ್ ಬೋಟ್ ರೇಸ್ ಆನ್ಯುವಲಿ ಇನ್ ಆಗಸ್ಟ್. ಪ್ರತಿ ವರ್ಷದ ಆಗಸ್ಟ್ ನಲ್ಲಿ ಇದು ನೆಹರು ಟ್ರೋಫಿ ಸ್ನೇಕ್ ಬೋಟ್ ರೇಸ್ ಅನ್ನೋದನ್ನ ಆಯೋಜನೆ ಮಾಡುತ್ತೆ. ವೈಲ್ಡ್ ಲೈಫ್ ಮುಖ್ಯವಾಗಿ ಕುಮಾರಕೋಮ್ ಬರ್ಡ್ ಸ್ಯಾಂಕ್ಚುರಿ ಈ ಒಂದು ವೆಂಬನಾಡ್ ಲೇಕ್ ನಲ್ಲಿ ಕಂಡು ಬರುತ್ತೆ. ಕೆಲವೊಂದು ಸಾರಿ UPSCಯಲ್ಲಿ ಇಂತಹ ಸ್ಯಾಂಕ್ಚುರಿಗಳನ್ನ ಲೇಕ್ಗಳನ್ನ ಕೇಳ್ತಾರೆ, ಸರಿಯಾಗಿ ನೆನಪಿಟ್ಕೊಳ್ಳಿ. ಕುಮಾರಕೋಮ್ ಬರ್ಡ್ ಸ್ಯಾಂಕ್ಚುರಿ ಕಂಡು ಬರೋದು ಯಾವ ಪ್ರದೇಶದಲ್ಲಿ? ವೆಂಬನಾಡ್ ಲೇಕ್ ನಲ್ಲಿ. ಇನ್ನು ರಾಮ್ಸಾರ್ ಸೈಟ್, ಇದು ರಾಮ್ಸಾರ್ ಸೈಟ್ ಸಹ ಹೌದು. ಡಿಕ್ಲೇರ್ಡ್ ಇಂಟರ್ನ್ಯಾಷನಲಿ ಸಿಗ್ನಿಫಿಕೆಂಟ್ ಅಂಡರ್ ರಾಮ್ಸಾರ್ ಕನ್ವೆನ್ಷನ್ ಇನ್ 2002. 2002ರಲ್ಲಿ ಇದನ್ನು ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದಿನ ವಿಚಾರ, ಹ್ಯೂಮನ್ ಮೆಟಾನ್ಯೂಮೋ ವೈರಸ್ HMPV. ಹಲವಾರು ದಿವಸಗಳಿಂದ ನೀವು ನ್ಯೂಸ್ ಅನ್ನ ಕೇಳ್ತಾ ಇರಬಹುದು. ಚೀನಾದಲ್ಲಿ ಮತ್ತೊಂದು ಹೊಸ ವೈರಸ್ ತಯಾರಾಗಿದೆ, ಮತ್ತೆ ಕೊರೋನಾ ತರ ಈಗ ದೊಡ್ಡ ಪ್ಯಾಂಡಮಿಕ್ ಎದುರಾಗಬಹುದು ಅನ್ನೋದೆಲ್ಲ ಸುದ್ದಿ ಇದೆ. ನಿಜ ಎಷ್ಟು ಅದರಲ್ಲಿ ಸುಳ್ಳೆಷ್ಟು ಅನ್ನೋದು ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಕೆಲವು ಸುದ್ದಿಗಳನ್ನ ಹರಡ್ತಾ ಇದ್ದಾರೆ. ಇದರ ಬಗ್ಗೆ ಕೆಲವು ಬೇಸಿಕ್ ಡೀಟೇಲ್ಸ್ ಅನ್ನ ನಾವು ಇವತ್ತು ಹೇಳ್ತಾ ಇದ್ದೇವೆ. ಡಿಸ್ಕವರಿ ಯಾವಾಗ ಇದನ್ನ ಫಸ್ಟ್ ಕಂಡು ಹಿಡಿದ್ರು ಅಂತಂದ್ರೆ, ಫೌಂಡ್ ಇನ್ 2001. 2001ರಲ್ಲಿ ಇದನ್ನ ಮೊದಲು ನೋಡ್ಲಾಯ್ತು. ಯಾವ ದೇಶದಲ್ಲಿ? ನೆದರ್ಲ್ಯಾಂಡ್ ನಲ್ಲಿ. ಕಾಸಸ್ ಫ್ಲೂ ಲೈಕ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಆ ಒಂದು ದೇಶದಲ್ಲಿ ಇದು ಫ್ಲೂ ತರಹದ ಒಂದು ರೆಸ್ಪಿರೇಟರಿ ಇನ್ಫೆಕ್ಷನ್ ಅನ್ನ ತೋರಿಸ್ತಾ ಇತ್ತು. ಆಮೇಲೆ ಸ್ಪ್ರೆಡ್ ಆಗಿದೆ. ಫೌಂಡ್ ವರ್ಲ್ಡ್ ವೈಡ್, ಇಡೀ ಜಗತ್ತಿನಲ್ಲೂ ಇದು ಕಂಡು ಬರ್ತಾ ಇರುತ್ತೆ. ಸ್ಪ್ರೆಡ್ಸ್ ಥ್ರೂ ಕ್ಲೋಸ್ ಕಾಂಟ್ಯಾಕ್ಟ್ ಆರ್ ಕಂಟ್ಯಾಮಿನೇಟೆಡ್ ಸರ್ಫೇಸಸ್. ಮುಖ್ಯವಾಗಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅಥವಾ ಆ ಒಂದು ಕಂಟ್ಯಾಮಿನೇಟೆಡ್ ಸರ್ಫೇಸ್ ಇರುತ್ತಲ್ವಾ, ಯಾವುದೋ ಒಂದು ಪ್ರದೇಶಕ್ಕೆ, ಯಾವುದೋ ಒಂದು ಜಾಗಕ್ಕೆ ಆ ಒಂದು ವೈರಸ್ ಇದ್ರೆ, ಆ ಒಂದು ಕಂಟ್ಯಾಮಿನೇಟೆಡ್ ಸರ್ಫೇಸ್ಗಳಿಂದ, ಆ ಒಂದು ಮೇಲ್ಮೈಯಿಂದ ಬೇರೆ ಬೇರೆ ವಸ್ತುಗಳ ಮೂಲಕವೂ ಆ ವೈರಸ್ ಹರಡಬಹುದು. ಸಿಂಪ್ಟಮ್ಸ್ ಏನು? ಕಾಫ್, ಫೀವರ್, ನೆಗಡಿ, ಜ್ವರ ಅಥವಾ ಸೋರ್ ಥ್ರೋಟ್, ಗಂಟಲು ನೋವು, ರನ್ನಿ ನೋಸ್, ಮತ್ತೆ ವೀಸಿಂಗು, ಉಬ್ಬಸ ಮುಂತಾದವುಗಳು ಸಹ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಒಂದು HMPVಯ ಲಕ್ಷಣಗಳು ಇವು. ಆದ್ರೆ ಇವಿದ್ದ ಮಾತ್ರಕ್ಕೆ HMPV ಅಂತಲ್ಲ. ಲಾಸ್ಟ್ 2-5 ಡೇಸ್ ಅಂದ್ರೆ ಎಷ್ಟು ದಿನಗಳ ಕಾಲ? 2ರಿಂದ 5 ದಿನಗಳ ಕಾಲ ಈ ಒಂದು ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ. ರಿಸ್ಕ್ ಗ್ರೂಪ್ಸ್, ಯಾವ್ಯಾವ ಒಂದು ವಯಸ್ಸಿನ ಮೇಲೆ ಇದು ತನ್ನ ಪರಿಣಾಮವನ್ನು ಬೀರುತ್ತೆ ಅಂತಂದ್ರೆ, ಚಿಲ್ಡ್ರನ್ ಮಕ್ಕಳ ಮೇಲೆ, ಎಲ್ಡರ್ಲಿ ದೊಡ್ಡವರ ಮೇಲೂ ಸಹ, ಹಾಗೂ ಇಮ್ಯುನೋ ಕಾಂಪ್ರಮೈಸ್ಡ್ ಮೇ ಫೇಸ್ ಕಾಂಪ್ಲಿಕೇಶನ್ ಲೈಕ್ ನ್ಯೂಮೋನಿಯಾ. ಕೆಲವೊಬ್ಬರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ರೆ ಅವರಿಗೂ ಸಹ ನ್ಯೂಮೋನಿಯಾ ಆದಂತಹ ಕೆಲವೊಂದು ಕಾಯಿಲೆಗಳು ಇದರಿಂದ ಬರಬಹುದು. ಸೀಸನಾಲಿಟಿ, ಮುಖ್ಯವಾಗಿ ಇದು ವಿಂಟರ್ ಮತ್ತೆ ಸ್ಪ್ರಿಂಗ್ ಅಂದ್ರೆ ಚಳಿಗಾಲ ಮತ್ತು ಬೇಸಿಗೆ ಕಾಲದ ಒಂದು ನಡುವಿನ ಅವಧಿಯಲ್ಲಿ ಹೆಚ್ಚು ಹರಡುತ್ತೆ. ಅಲಾಂಗ್ ಸೈಡ್ RSV ಅಂಡ್ ಇನ್ಫ್ಲೂಯೆನ್ಸಾ, ಬೇರೆ RSV ಅನ್ನುವಂತಹ ವೈರಸ್ ಮತ್ತೆ ಇನ್ಫ್ಲೂಯೆನ್ಸಾ ತರಹದ ವೈರಸ್ಗಳ ಜೊತೆ ಇದು ಸಹ ಹರಡುತ್ತೆ. ಸಿವಿರಿಟಿ ಹೇಗಿದೆ ಅಂತಂದ್ರೆ, ಮೋಸ್ಟ್ ಕೇಸಸ್ ಆರ್ ಮೈಲ್ಡ್. ಇಷ್ಟು ಹೊತ್ತಿನ ತನಕ ಬೇರೆ ಬೇರೆ ಕೇಸ್ಗಳನ್ನ ನೋಡಿದ್ವಲ್ವಾ ಈ ವೈರಸ್ ಹರಡಿದ್ದು, ಆ ಕೇಸಸ್ಗಳು ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಸಿವಿಯರ್ ಅಲ್ಲ. ಬಟ್ 5 to 16% ಕ್ಯಾನ್ ಲೀಡ್ ಟು ಸಿವಿಯರ್ ಇಲ್ನೆಸ್ ಲೈಕ್ ಬ್ರಾಂಕಿಯಾಲಿಟಿಸ್. ಅಂತಂದ್ರೆ ಅದರಲ್ಲಿ 5ರಿಂದ 16% ಯಾವ ತರ ಕೇಸ್ಗಳು ಬಂದಿದೆ? ಬ್ರಾಂಕಿಯಾಲಿಟಿಸ್ ಅಂತ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕೆಲವು ಕಾಯಿಲೆಗಳು ಇದರಿಂದ ಕಾಣಿಸ್ಕೊಂಡಿವೆ. ಕರೆಂಟ್ ಸಿಚುವೇಶನ್ ಏನು? ಪ್ರಸ್ತುತವಾಗಿ ರೈಸ್ ಇನ್ ಚೀನಾ ಹ್ಯಾಸ್ ಸ್ಪಾರ್ಕ್ಡ್ ಕನ್ಸರ್ನ್ಸ್. ಮುಖ್ಯವಾಗಿ ಈ ವೈರಸ್ ಮತ್ತೆ ಚೀನಾದಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಎಲ್ಲಾ ದೇಶಗಳಲ್ಲೂ ಇದರ ಬಗ್ಗೆ ಸುದ್ದಿ ಹೇಳ್ತಾ ಇದೆ. ಬಟ್ WHO, ವಿಶ್ವ ಆರೋಗ್ಯ ಸಂಸ್ಥೆ, ಹ್ಯಾಸ್ ನಾಟ್ ಡಿಕ್ಲೇರ್ಡ್ ಪ್ಯಾಂಡಮಿಕ್ ಆರ್ ಹೆಲ್ತ್ ಕ್ರೈಸಿಸ್. ಇದನ್ನ ಇನ್ನು ಪ್ಯಾಂಡಮಿಕ್ ಅಂತ WHO ಇನ್ನು ಘೋಷಣೆ ಮಾಡಿಲ್ಲ. ಇವಿಷ್ಟು ಈ ಇವತ್ತಿನ ಮುಖ್ಯ ವಿಷಯಗಳು. ನಿಮಗೆ ಮೇನ್ಸ್ ಆನ್ಸರ್ ರೈಟಿಂಗ್ಗೋಸ್ಕರ ಒಂದು ಕ್ವಶನ್ ಇದೆ. ಅನಲೈಸ್ ದಿ ಇಂಪಾರ್ಟೆನ್ಸ್ ಆಫ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ ಡಿಜಿಟಲ್ ಗವರ್ನೆನ್ಸ್ ಅಂಡ್ ಎಕ್ಸಾಮಿನ್ ದ ಚಾಲೆಂಜಸ್ ಇಂಪೆಡಿಂಗ್ ಇಟ್ಸ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಡಿಜಿಟಲ್ ಗವರ್ನೆನ್ಸ್ಗೆ ಸಂಬಂಧಿಸಿದಾಗೆ ಏನೇನು ಆಗಬೇಕು? ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಮುಖ್ಯವಾಗಿ ಮೊದಲು ಹೇಳಿದ್ವಲ್ವಾ, ಸ್ಕಿಲ್ ಅನ್ನ ಹೆಚ್ಚುಪಡಿಸಬೇಕು. ಬೇರೆ ಬೇರೆ ಕೆಲಸಗಾರರಿಗೆ, ಅಧಿಕಾರಿಗಳಿಗೆ ಆ ಸ್ಕಿಲ್ ಅನ್ನ ನೀಡಬೇಕು. ಹೇಗೆ ಅದನ್ನ ನಾವು ಆ ಒಂದು ಕಾರ್ಯಕ್ರಮನ ಜಾರಿಗೊಳಿಸೋದು, ಮತ್ತೆ ಏನೇನು ಚಾಲೆಂಜಸ್ಗಳಿದೆ ಅನ್ನೋದನ್ನ ತಿಳಿಸಿ, ಅನಲೈಸ್ ಮಾಡಿ, ವಿಶ್ಲೇಷಿಸಿ ಅಂತ ಈ ಒಂದು ಪ್ರಶ್ನೆ ಹೇಳುತ್ತೆ. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಕ್ಲಿಮ್ಸ್ಗಾಗಿ ಒಂದು ಕ್ವಶನ್ ಇದೆ. ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಈ ಕಡೆ ಲೇಕ್ ಹೆಸರಿದೆ, ಈ ಕಡೆ ಸ್ಟೇಟ್ ಇದೆ. ವೆಂಬನಾಡ್ ಲೇಕ್ ಕೇರಳ, ಕೊಲ್ಲೇರು ಲೇಕ್ ತೆಲಂಗಾಣ, ನಕ್ಕಿ ಲೇಕ್ ರಾಜಸ್ಥಾನ, ಚಿಲ್ಕಾ ಲೇಕ್ ಒಡಿಶಾ. ಇದರಲ್ಲಿ ಯಾವ ಪೇರ್ಗಳು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅನ್ನೋದು ಕ್ವಶನ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಇನ್ನು ಕೊನೆಯದಾಗಿ ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. ರೆಸಿಲಿಯಂಟ್ ಅಂದ್ರೆ ಸ್ಥಿತಿಸ್ಥಾಪಕತ್ವವುಳ್ಳ, ಪುಟಿದೇಳಬಲ್ಲ, ವಾಪಸ್ ಸ್ಟ್ರಾಂಗ್ ಆಗಿರೋದು. ಟಫ್, ಸ್ಟ್ರಾಂಗ್, ಫ್ಲೆಕ್ಸಿಬಲ್, ಡ್ಯೂರೇಬಲ್ ಅಂತ ಹೇಳ್ತೀವಲ್ವಾ. ರೆಸಿಲಿಯಂಟ್ ಅಂತಂದ್ರೆ ಪುಟಿದೇಳೋದು ಮತ್ತೆ ಸ್ಟ್ರಾಂಗ್, ಗಟ್ಟಿಯಾಗಿ ಸದೃಢವಾಗಿರೋದು. ಸೆಂಟೆನ್ಸ್ ಉದಾಹರಣೆಗೆ, ಡಿಸ್ಪೈಟ್ ಫೇಸಿಂಗ್ ಮೆನಿ ಚಾಲೆಂಜಸ್ ಶಿ ರಿಮೇನ್ಡ್ ರೆಸಿಲಿಯಂಟ್ ಅಂಡ್ ಕೆಪ್ಟ್ ಪುಷಿಂಗ್ ಫಾರ್ವರ್ಡ್. ಎಷ್ಟೇ ಸವಾಲುಗಳು ಬಂದರೂ ಸಹ ಅವಳು ಮತ್ತೆ ಪುಟಿದೆದ್ದು
ಮುಂದೆ ನಡೀತಾ ಇದ್ಲು. ಅಸ್ಥಿರತೆ, ಇದಕ್ಕೆ ಇಂಗ್ಲಿಷಲ್ಲಿ ಏನಂತ ಕರೀತಾರೆ ಫ್ಲಕ್ಸ್. ಫ್ಲಕ್ಸ್ ಅನ್ನೋದ್ರ ಅರ್ಥ ಏನು? ಅಸ್ಥಿರತೆ. ಇದಕ್ಕೆ ಸಿನಾನಿಮ್ಸ್ ಚೇಂಜ್, ಇನ್ಸ್ಟೆಬಿಲಿಟಿ, ಫ್ಲೋ, ಮೂವ್ಮೆಂಟ್. ಇದೆಲ್ಲದಕ್ಕೂ ಫ್ಲಕ್ಸ್ ಅನ್ನೋದು ಒಂದು ಸಮಾನಾರ್ಥಕ ಪದ. ಸೆಂಟೆನ್ಸ್ ನೋಡೋದಾದ್ರೆ, ದ ಸಿಚುವೇಶನ್ ಅಟ್ ವರ್ಕ್ ಇಸ್ ಇನ್ ಕಾನ್ಸ್ಟೆಂಟ್ ಫ್ಲಕ್ಸ್ ಅಂಡ್ ನೋ ಒನ್ ನೋಸ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. ಅಂದ್ರೆ ಆ ಒಂದು ಸಂದರ್ಭ ಬಹಳ ಅಸ್ಥಿರವಾಗಿತ್ತು, ಯಾರಿಗೂ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ನೆಕ್ಸ್ಟ್ ಅಡ್ಯಾಪ್ಟ್. ಅಡ್ಯಾಪ್ಟ್ ಅಂತಂದ್ರೆ ನಿಪುಣ, ಸ್ಕಿಲ್ಡ್, ಪ್ರೊಫಿಷಿಯಂಟ್, ಎಕ್ಸ್ಪರ್ಟ್, ಕ್ಯಾಪಬಲ್. ಶಿ ಇಸ್ ಅಡ್ಯಾಪ್ಟ್ ಎಟ್ ಸಾಲ್ವಿಂಗ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇನ್ ಅ ಶಾರ್ಟ್ ಅಮೌಂಟ್ ಆಫ್ ಟೈಮ್. ಅವಳು ಈ ಒಂದು ನೈಪುಣ್ಯವನ್ನ ಹೊಂದಿದ್ಲು. ಯಾವ ಒಂದು ನೈಪುಣ್ಯ? ಕಡಿಮೆ ಸಮಯದಲ್ಲಿ ಸಮಸ್ಯೆಗಳನ್ನ ಪರಿಹರಿಸುವಂತ ಒಂದು ಅಡ್ಯಾಪ್ಟ್, ಆ ಒಂದು ನಿಪುಣತೆಯನ್ನ ಹೊಂದಿದ್ಲು ಅವಳು. ಅವರ್ಷನ್ ಅಂತಂದ್ರೆ ತಿರಸ್ಕಾರ, ಡಿಸ್ಲೈಕ್, ಹೇಟ್ರೆಡ್, ಡಿಸ್ಟೇಟ್ ಮತ್ತೆ ಆಂಟಿಪತಿ, ಇವೆಲ್ಲವೂ ಅದಕ್ಕೆ ಸಮಾನಾರ್ಥಕ ಪದಗಳು. ಹಿ ಹ್ಯಾಸ್ ಎನ್ ಅವರ್ಷನ್ ಟು ಲೌಡ್ ನಾಯ್ಸಸ್ ಅಂಡ್ ಪ್ರಿಫರ್ ಕ್ವೈಟ್ ಪ್ಲೇಸಸ್. ಅವನಿಗೆ ಈ ಒಂದು ದೊಡ್ಡ ದೊಡ್ಡ ಶಬ್ದಗಳ ಅಥವಾ ಲೌಡ್ ನಾಯ್ಸ್ ಬಗ್ಗೆ ತಿರಸ್ಕಾರ ಇತ್ತು, ಹಾಗಾಗಿ ಯಾವಾಗಲೂ ಶಾಂತ ಪ್ರದೇಶಗಳನ್ನ ಹೆಚ್ಚು ಪ್ರಿಫರ್ ಮಾಡ್ತಾ ಇದ್ದ, ಹೆಚ್ಚು ಆಯ್ದುಕೊಳ್ತಾ ಇದ್ದ. ಟ್ರಂಪ್ ಅಂದ್ರೆ ಗೆಲುವು ಅಂತ. ವಿಕ್ಟರಿ, ಸಕ್ಸಸ್, ಅಚೀವ್ಮೆಂಟ್, ಕಾಂಕ್ವೆಸ್ಟ್ ಎಲ್ಲವೂ ಟ್ರಂಪ್ ಅನ್ನೋ ಶಬ್ದಕ್ಕೆ ಸಮಾನಾರ್ಥಕ ಪದಗಳು. ಆಫ್ಟರ್ ಮಂತ್ಸ್ ಆಫ್ ಹಾರ್ಡ್ ವರ್ಕ್ ದರ್ ಟೀಮ್ ಸೆಲೆಬ್ರೇಟೆಡ್ ವೆಲ್ ಅರ್ನ್ಡ್ ಟ್ರಂಪ್ ಇನ್ ದ ಕಾಂಪಿಟೇಷನ್. ಎಷ್ಟೋ ತಿಂಗಳ ಕಾಲ ಹಾರ್ಡ್ ವರ್ಕ್ ಮಾಡಿದ್ರಿಂದ ಆ ಒಂದು ಟೀಮ್ ಏನ್ ಮಾಡ್ತು, ನೆಕ್ಸ್ಟ್ ಗೆಲುವು, ವಿಜಯೋತ್ಸವನ್ನ ಆಚರಿಸ್ತು ಅಥವಾ ಆ ಒಂದು ವಿಜಯವನ್ನ ಗಳಿಸ್ತು ಅಂತ. ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.